कैलासमठाधीशं तिरुच्चिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। ಕಲ್ಯಾಣ ನಗರಿಯಾದ ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಈ ಸುಂದರವಾದ ಬೆಂಗಳೂರು ನಗರದಲ್ಲಿ ಪರಮ ಪೂಜ್ಯ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವ ಸ್ವರೂಪ ಪರಮಾಚಾರ್ಯ ಜಗದ್ಗುರು ಶ್ರೀ ತಿರುಚಿ ಮಹಾಸ್ವಾಮಿಗಳವರ ಸಂಕಲ್ಪದಂತೆ 1978ನೇ ಇಸವಿನಲ್ಲಿ ಜಗನ್ಮಾತೆ ರಾಜರಾಜೇಶ್ವರಿ ಬಂದು ಇಲ್ಲಿ ನೆಲೆಸಿದ್ದಾಳೆ. ಅದು ಕುಂಭಾಭಿಷೇಕದ ವರ್ಷ. ಬೈ ದ ಗ್ರೇಸ್ ಆಫ್ ಡಿವೈನ್ ಮದರ್ ಶ್ರೀ ಜ್ಞಾನಾಕ್ಷಿ ರಾಜರಾಜೇಶ್ವರಿ ಇನ್ ದಿಸ್ ಬ್ಯೂಟಿಫುಲ್ ಬೆಂದಕಾಳೂರು ಬೆಂಗಳೂರು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಇಟ್ಸ್ ಆಲ್ಸೋ ಕಾಲ್ಡ್ as ಕಲ್ಯಾಣ ನಗರಿ, ದಿ ಸಿಟಿ ಆಫ್ solace, city of peace, the garden city. In this place, in 1978, Param Pujya Maharaj Ji made a sankalpa that Devi should come here. So Devi Rajarajeshwari came and took her abode here in Rajarajeshwari. Earlier it was Kenchanahalli. Then onwards, gradually because of Rajarajeshwari, one by one, all the areas got developed here. So everybody, all the institutions here, they want to name their institution according to as per Rajarajeshwari only. Ultimately, the Corporation of Bangalore, they decided to name this place as Rajarajeshwari Nagar Municipality. So now we have an entire abode of Rajarajeshwari here. ಪರಮೇಶ್ವರನಾದ ಶಿವ ನಿವಾಸ ಮಾಡುವುದು ಕೈಲಾಸದಲ್ಲಿ, ಭಗವಂತನಾದ ನಾರಾಯಣ ನಿವಾಸ ಮಾಡುವುದು ವೈಕುಂಠದಲ್ಲಿ, ಬ್ರಹ್ಮ ಬಂದು ಬ್ರಹ್ಮಲೋಕದಲ್ಲಿರ್ತಾರೆ, ಶ್ರೀರಾಮ ಅಯೋಧ್ಯೆ, ಅದಕ್ಕೆ ಸಾಕೇತ್ ಅಂತ ಹೆಸರು. ಆದರೆ ದೇವಿ ರಾಜರಾಜೇಶ್ವರಿಯ ವಾಸಸ್ಥಾನ ಎಲ್ಲಿ ಅಂದರೆ ನೀವು ಆಶ್ಚರ್ಯ ಪಡ್ತಾರೆ. ಕೆಲವರು ಕೇಳ್ತಾರೆ, ರಾಜರಾಜೇಶ್ವರಿ ಅಂದರೆ ಅದು ಪಾರ್ವತಿನಾ ಅಥವಾ ಲಕ್ಷ್ಮೀನಾ ಅಥವಾ ಸರಸ್ವತಿನಾ ಅಂತ ಕೇಳ್ತಾರೆ. ನವರಾತ್ರಿಯಲ್ಲಿ ಎಲ್ಲ ಅಲಂಕಾರಗಳು ಕೂಡ ನೀವು ನೋಡಿದ್ದಾರೆ ಇವಾಗ. ಆದರೆ ಭಗವತಿ ರಾಜರಾಜೇಶ್ವರಿಯ ನೆಲೆಸಿರುವ ಸ್ಥಾನ ಬಂದು ಕೈಲಾಸವೂ ಅಲ್ಲ, ವೈಕುಂಠವೂ ಅಲ್ಲ, ಬ್ರಹ್ಮಲೋಕವೂ ಅಲ್ಲ. ಅದು ಮೂರರಲ್ಲಿ ಆಕೆ ತ್ರಿಮೂರ್ತಿಯ ಅರ್ಧಾಂಗಿಣಿಗಳಾಗಿದ್ದಾಳೆ. ಆದರೆ ಸ್ವಂತವಾಗಿ ರಾಜರಾಜೇಶ್ವರಿಯಾಗಿ ನಿವಾಸ ಮಾಡೋ ಸ್ಥಾನಕ್ಕೆ ಮಣಿದ್ವೀಪ ಅಂತ ಹೆಸರು. ದೇವಿ ನಿವಾಸ ಮಾಡುವ ಸ್ಥಾನ ಮಣಿದ್ವೀಪ. ಮಣಿದ್ವೀಪ ಅಂತ ಹೇಳಿದ್ರೆ ರತ್ನಗಳಿಂದ ಮಾಡಿರುವ ಒಂದು ದ್ವೀಪ, ಅನ್ ಐಲ್ಯಾಂಡ್ ಆಫ್ ಜೆಮ್ಸ್, ಐಲ್ಯಾಂಡ್ ಆಫ್ ಜೆಮ್, ಅಲ್ಲಿ ದೇವಿ ವಾಸ ಮಾಡೋದು. ಸೊ ಈ ಮಣಿದ್ವೀಪದಲ್ಲಿ ವಾಸ ಮಾಡ್ತವ್ರು ರಾಜರಾಜೇಶ್ವರಿ ಅಮ್ಮ. ಯಾವುದನ್ನು ನಾವು ದೇವಿ ಭಗವತಿ ಜಗಜ್ಜನನಿ ಅಂತ ಹೇಳ್ತೇವೋ ಅದು ಲಕ್ಷ್ಮಿಗಿಂತಲೂ ಮೇಲಿರುವುದು, ಸರಸ್ವತಿಗಿಂತಲೂ ಮೇಲಿರುವುದು, ಪಾರ್ವತಿಗಿಂತಲೂ ಮೇಲಿರುವುದು. ಇದನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಶ್ರೀದೇವಿ ಭಾಗವತ ಮಹಾಪುರಾಣದಲ್ಲಿ ಓದ್ಬೋದು. ಇದನ್ನು ತ್ರಿಪುರ ರಹಸ್ಯಂ ಎಂಬ ಗ್ರಂಥದಲ್ಲಿ ಕೂಡ ಇದನ್ನು ನಾವು ಓದ್ಬೋದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದೇವಿ ರಾಜರಾಜೇಶ್ವರಿ ಆರ್ ಲಲಿತಾ ಆರ್ ಭಗವತಿ ಆರ್ ಜಗಜ್ಜನನಿ ಈಸ್ ದಿ ಮದರ್ ಆಫ್ ಈವನ್ ದ ತ್ರಿಮೂರ್ತೀಸ್. ತ್ರಿಮೂರ್ತಿಗಳಿಗೂ ತಾಯಾದವಳು ರಾಜರಾಜೇಶ್ವರಿ ಎಂಬುದನ್ನು ನೀವು ಅದನ್ನು ನೋಡ್ಬೋದು, ಗ್ರಂಥ ಓದಿದಾಗ ಗೊತ್ತಾಗುತ್ತೆ. ಇವಾಗ ಈ ದುರ್ಗಾ ಸಪ್ತಶತಿನಲ್ಲಿ
ನಾವು ದುರ್ಗೆ ಎಂಬ ಹೆಸರಿಂದ ನಾವು ಕರೀತಾ ಇರೋ ದೇವಿ ಬಂದು ಆ ರಾಜರಾಜೇಶ್ವರಿ ದೇವಿನೇ ಎಲ್ಲ ದೇವಿಗಳಿಗೂ ಮೂಲ ಕಾರಣಲಾಗಿ ಬಂದು ದರ್ಶನ ಕೊಡ್ತಾರೆ. ಸೊ ದುರ್ಗತಿಯನ್ನು ದೂರ ಮಾಡುವವಳು ದುರ್ಗತಿ ನಾಶಿನಿ ದುರ್ಗೆ ಎಂಬ ಹೆಸರಿಂದ ದೇವಿ ದರ್ಶನ ಕೊಡ್ತಾರೆ. ಇವಾಗ ಈ ನಾವು ಮಾಡ್ತಾ ಇರೋ ಹೋಮ ಇದಕ್ಕೆ ಚಂಡಿ ಮಹಾಯಾಗ ಎಂಬ ಹೆಸರು. ಇದರಲ್ಲಿ ನಾವು ಯಾವ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಆಹುತಿಗಳನ್ನು ಕೊಡ್ತಾ ಇದ್ದೀವೋ ಪ್ರಧಾನವಾದ ಆಹುತಿಗಳನ್ನು ದೇವಿಯ ಪ್ರೀತಿಗಾಗಿ ಯಾವುದನ್ನು ನಾವು ಸಮರ್ಪಣೆ ಮಾಡಿದ ಅಗ್ನಿಕುಂಡದಲ್ಲಿ ಅದಕ್ಕೆ ಮೂಲವಾದ ಮಂತ್ರಗಳು ಬಂದು ದುರ್ಗಾ ಸಪ್ತಶತಿ, 700 ಮಂತ್ರಗಳು, 700 ಶ್ಲೋಕಗಳು. ಇದನ್ನೇ ಹೇಳಿ ಅವರು ಶ್ಲೋಕ ಅಲ್ಲ ಮಂತ್ರಗಳು, ಯಾಕಂದರೆ ಶ್ಲೋಕ ರೂಪದಲ್ಲಿಯೂ ಇದ್ದಾರೆ. ಆಮೇಲೆ ಬರೀ ಉವಾಚ ಎಂಬ ಒಂದು ಪದಗಳ ರೂಪದಲ್ಲಿ ಕೂಡ ಇಲ್ಲಿ ಮಂತ್ರ ಇದೆ. ಅದರಿಂದ 700 ಮಂತ್ರಗಳನ್ನು ಹೇಳಿ ಆಹುತಿಯನ್ನು ಕೊಡ್ತಾರೆ. ಪಾರಾಯಣವು ನಡೆಯುತ್ತೆ, ಜಪಾನ್ ನಡೆಯುತ್ತೆ. ಸೊ ಇದರ ಅರ್ಥವನ್ನು ನಾವು ತಿಳ್ಕೊಂಡಾಗ ಗೊತ್ತಾಗತ್ತೆ ಇದರಲ್ಲಿ ದೇವಿಯ ಪರಾಕ್ರಮದ ವರ್ಣನೆ, ದೇವಿಯ ಮಹಿಮೆಯ ವರ್ಣನೆ ಇರೋದ್ರಿಂದ ಈ ದುರ್ಗಾ ಸಪ್ತಶತಿಗೆ ಇನ್ನೊಂದು ಹೆಸರು ದೇವಿ ಮಾಹಾತ್ಮ್ಯಂ. ಇದಕ್ಕೆ ಇನ್ನೊಂದು ಹೆಸರು ದೇವಿ ಮಾಹಾತ್ಮ್ಯಂ. ಇದು ಒಟ್ಟು ಸೇರಿದ್ರೆ 13 ಅಧ್ಯಾಯ ಇದೆ. ಅದರಲ್ಲಿ ನಾವು ನಿನ್ನೆ ಸಾಯಂಕಾಲದವರೆಗೆ 10 ಅಧ್ಯಾಯಗಳ ಪಾರಾಯಣವನ್ನು ಮತ್ತು ಅದರಲ್ಲಿರೋ ಅರ್ಥವನ್ನು ಕೂಡ ಹೇಳಿದ್ದೇವೆ. ಇವಾಗ 11ನೇ ಅಧ್ಯಾಯದ ಅರ್ಥವನ್ನು ಹೇಳ್ತೇವೆ. 10 ಅಧ್ಯಾಯಗಳು ಏನು ನಡೆಯಿತು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ದೇವಿ ಬಂದು ಹೇಗೆ ದೇವಿಯ ಮಹಿಮೆಯನ್ನು ಅರಿಬೇಕೆಂಬುದನ್ನು ಒಬ್ಬ ರಾಜ ಮತ್ತು ಒಬ್ಬ ವೈಶ್ಯ ಅವರ ಋಷಿ ಬಳಿಯಲ್ಲಿ ಹೋಗಿ ಕೇಳ್ತಾರೆ. ಆ ಋಷಿ ವರ್ಣನೆ ಮಾಡ್ತಾರೆ. ಅದಾದ ನಂತರ ಹಿಂದಿನ ಕಾಲದಲ್ಲಿ ಸೃಷ್ಟಿ ಆರಂಭದಲ್ಲಿ ಒಮ್ಮೆ ಭಗವಂತನಾದ ನಾರಾಯಣ ಮಲಗಿರಬೇಕಾದ್ರೆ ನಾಗಶಯನನಾಗಿರ್ಬೇಕಾದ್ರೆ ಹೇಗೆ ಅವರ ಕಿವಿಯಿಂದ 2 ರಾಕ್ಷಸರು ಬಂದರು, ಮಧುಕೈಟ ಎಂಬ ರಾಕ್ಷಸರು ಬಂದು ಅವರನ್ನು ಭಗವಂತನಾದ ಬ್ರಹ್ಮ ನಾರಾಯಣನ ಜೊತೆಯಲ್ಲಿ ಹೇಗೆ ಅವರನ್ನು ಸಂಹಾರ ಮಾಡಿದರು, ಮೊದಲನೇ ಪ್ರಸಂಗ. ಅದಾದ ನಂತರ ಮಹಿಷಾಸುರನ ಪ್ರಸಂಗ, ಅದನಂತರ ದೇವಿಯ ಸ್ತುತಿ ಪ್ರಸಂಗ ಮತ್ತು ಶುಂಭ ನಿಶುಂಭರು, ಅವರಲ್ಲಿರುವ ರಾಕ್ಷಸರು, ಧೂಮ್ರಲೋಚನ ಎಂಬ ರಾಕ್ಷಸ ಮತ್ತು ಚಂಡಮುಂಡ ಎಂಬ ರಾಕ್ಷಸ ಎಲ್ಲವನ್ನು ವರ್ಣನೆ ಮಾಡಿದರು. ಇವಾಗ ನಾವು ಬಂದಿರೋದು ಇವಾಗ ರಾಕ್ಷಸರ ಎಲ್ಲರ ಸಂಹಾರವಾಗಿದೆ. ಹಿಂದಿನ ಕಾಲದಲ್ಲಿ ರಾಕ್ಷಸರೆಲ್ಲರ ಸಂಹಾರವಾಗಿದೆ. ದೇವತೆಗಳೆಲ್ಲರೂ ಸೇರಿ ದೇವಿಯನ್ನು ಸ್ತುತಿ ಮಾಡ್ತಾರೆ. ಸೊ ವಿ ಸಾ ಫ್ರಮ್ ದ ಬಿಗಿನಿಂಗ್ ಚಾಪ್ಟರ್ಸ್ ಹೌ ದೇವಿಸ್ glory was described by the rishi to the king as well as to the trader, businessman. Then how he described the Madhukaitava Rakshasas who came from the ear of Vishnu, and also how Mahishasura came, how he was slain by Bhagavati Devi Rajarajeshwari, and then how all other Rakshasas like Shumba Nishumba and their other assistants like Dhumralochana and then Chandamunda, everybody ಎಲ್ಲವನ್ನು ವರ್ಣನೆ ಮಾಡಿದ್ದಾರೆ. ಇವಾಗ ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಸರ್ವಮಂಗಳ ಮಾಂಗಲ್ಯೇ ಸೇವೆ ಸರ್ವಾರ್ಥ ಸಾಧಿಕೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಮಂತ್ರ. ಶಾಲೆಗಳಲ್ಲಿ ಕೂಡ ಹೇಳ್ಕೊಡ್ತಾರೆ. ಎಲ್ಲರೂ ದೇವಿ ಭಕ್ತರು ಎಲ್ಲರೂ ಕೂಡ ಹೇಳೋ ಮಂತ್ರ ಸರ್ವಮಂಗಳ ಮಾಂಗಲ್ಯ. ಅದು ಇದೇ ಅಧ್ಯಾಯದಲ್ಲಿ ಬರುತ್ತೆ. 11 it will come in this chapter only. In the 11th chapter only ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ. It comes here only. There is a ಸ್ತುತಿ done by the devatas to ದೇವಿ. ಅಂದರೆ ದೇವತೆಗಳೆಲ್ಲರೂ ಸೇರಿ ದೇವಿಯನ್ನು ಸ್ತುತಿ ಮಾಡಿದ್ದಾರೆ. ಅದನ್ನು ನಾವು ನೋಡ್ತೀವಿ. ಯಾವ ರೀತಿಯಲ್ಲಿ ದೇವಿಯನ್ನು ಅವರು ಸ್ತುತಿ ಮಾಡ್ತಾರೆ. ಸ್ತುತಿ ಎಂಬುದು ನಮ್ಮ ಹೃದಯಾಂತರದಿಂದ ಬರುವುದು. ಫ್ರಮ್ ಡೀಪ್ ಇನ್ ಅವರ್ ಹಾರ್ಟ್ ವೆನ್ ವಿ ಸಿ ಸಮಥಿಂಗ್ ಬ್ಯೂಟಿಫುಲ್, ವಾಟ್ ಎವರ್ ಕಮ್ಸ್ ಇನ್ ಅವರ್ ಮೌತ್ ಆಸ್ ವರ್ಡ್ಸ್, ನಮ್ಮ ಹೃದಯದಿಂದ ಬರುತ್ತೆ ಅದು. ನಾವು ನೋಡಿ ಆಶ್ಚರ್ಯಪಟ್ಟು ಮಹಿಮೆಯನ್ನು ನೋಡಿ ಅದ್ಭುತವಾದ ಭಾವವನ್ನು ಅನುಭವಿಸಿ ಭಕ್ತಿ ಭಾವವನ್ನು ಅನುಭವಿಸಿ ನಾವೇನೇನು ಹೇಳ್ತೀವೋ. ಉದಾಹರಣೆಗೆ ಎಲ್ಲರೂ ಗೊತ್ತಿರೋ ಶ್ಲೋಕಗಳು ಕೇಳಿರ್ತೀರ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಆ ಶಿವಲಿಂಗವನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ತುಂಬಿರುತ್ತೆ. ಶಿವನನ್ನು ನೋಡಿದ ಆ ಒಂದು ಆನಂದ ಬರುತ್ತೆ. ಗಣಪತಿಯನ್ನು ನೋಡಿದ ಕೂಡಲೇ ವಕ್ರತುಂಡ ಮಹಾಕಾಯ, ಯಾವರ ದೇವರನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸಲ್ಲಿ ತುಂಬಿ ಬರುತ್ತೆ. ಸ್ತುತಿ ಮಾಡಬೇಕು, ಅವರನ್ನು ನಾವು ಅವರ ಮಹಿಮೆಯನ್ನು ಹೇಳಬೇಕು ಅಂತ. ಆ ರೀತಿಯಾಗಿ ದೇವತೆಗಳಿಗೆ ಮನಸ್ಸು ಬಂದಿದೆ. ಎಲ್ಲ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇವಾಗ ತುಂಬ ಸುಂದರವಾದ ಮಹಿಮೆ. ಇದರಲ್ಲಿ ಈ ಅಧ್ಯಾಯಕ್ಕೆ ಭುವನೇಶ್ವರಿ ದೇವಿ ಬಂದು ಇದಕ್ಕೆ ದೇವಿಯಾಗಿದೆ. ಅಧಿಷ್ಠಾತ್ರಿ ದೇವಿ ಅವರ ಧ್ಯಾನ ಇದೆ. ಏಕಾದಶೋಧ್ಯಾಯ. ಓಂ ಬಾಲರವಿದ್ಯುತಿಮಿಂದು ಕಿರೀಟಾಂ ತುಂಗಕುಚಾಂ ನಯನತ್ರಯುಕ್ತಾಂ ಸ್ಮೇರಮುಖೀಂ ವರದಾಂಕುಶಪಾಶಾಭೀತಿಕರಾಂ ಪ್ರಭಜೆ ಭುವನೇಶೀಂ. ಭುವನೇಶ್ವರಿ ಸ್ವರೂಪವಾದ ಕೈಯಲ್ಲಿ ಅಂದರೆ ಬಾಲರವಿ ಇದ್ದ ಹಾಗೆ, ಉದಯಮಾನ ಸೂರ್ಯ ಇದ್ದ ಹಾಗೆ ತುಂಬ ಸುಂದರವಾದ ಕಾಂತಿ ಉಳ್ಳ, ಆಮೇಲೆ ಚಂದ್ರನನ್ನು ತನ್ನ ಕಿರೀಟವಾಗಿ ಧಾರಣೆ ಮಾಡಿರುವ, ತುಂಬ ಸುಂದರವಾದ ಶರೀರವನ್ನು ಧಾರಣೆ ಮಾಡುವ, 3 ಕಣ್ಣಿರುವ, ಸ್ಮಿತಮುಖಿಯಾಗಿರುವ ಅಂದರೆ ನಗುಮುಖವಾಗಿರುವ, ಕೈಯಲ್ಲಿ ವರದ ಅಂದರೆ ವರವನ್ನು ಕೊಡುವ, ಆಮೇಲೆ ಅಂಕುಶ ಪಾಶ, ಆಮೇಲೆ
ಅಭೀತಿಯನ್ನು ಅಂದರೆ ಒಂದು ವರದ ಒಂದು ಅಭಯ, ಎರಡು ಕೈ ಇರೋ ದೇವಿಯನ್ನು ನಾನು ಸ್ಮರಣೆ ಮಾಡಿಕೊಳ್ತಾ ಇದ್ದೀನಿ, ಭಜಿಸ್ತಾ ಇದ್ದೀನಿ. ಓಂ ಋಷಿರುವಾಚ ದೇವ್ಯಾಹತೆ ತತ್ರ ಮಹಾಸುರೇಂದ್ರೇ ಸೇಂದ್ರಾಸುರಾವನ್ನಿ ಪುರೋಗಮಾಸ್ತಾಂ ಕಾತ್ಯಾಯನೀಂ ತುಷ್ಟೂರಿಷ್ಟಲಾಭಾತ್ ವಿಕಾಶಿ ವಕ್ತ್ರಾಬ್ಜ ವಿಕಾಶಿತಾಶಾ. ದೇವತೆಗಳ ಮುಖ ಬಂದು ತುಂಬ ಅರಳಿದೆ. ಇವಾಗ ನಮಗೊಂದ್ಸಾರಿ ಏನಾದರೂ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀವಿ, ಆ ಕೆಲಸ ಪೂರ್ತಿ ಆದರೆ ಮುಖ ತಾನಾಗಿ ಅರಳಿಬಿಡುತ್ತೆ. whenever we have success in any activity, automatically our face will be smiling, it will be full of cheerful. ಸೊ ಆ ಒಂದು ಸ್ಥಿತಿನಲ್ಲಿದ್ದಾರೆ ದೇವತೆಗಳು. ರಾಕ್ಷಸರ ವಧೆಯಾಗಿದೆ, ಅವರೆಲ್ಲರ ಸಂಹಾರವಾಗಿರೋದನ್ನ ದೇವತೆಗಳ ಸುಂದರವಾಗಿ ಅಂದರೆ ನಗುಮುಖದಲ್ಲಿ ಅವರೆಲ್ಲರೂ ಸ್ತುತಿ ಮಾಡ್ತಾ ಇದ್ದಾರೆ. ಇಂದ್ರಾದಿ ದೇವತೆಗಳು ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರೀ ದೇವಿ ಚರಾಚರಸ್ಯ. ಹೇ ದೇವಿ, ನೀನು ತುಂಬ ಅದ್ಭುತವಾದ ಕರುಣೆಯನ್ನು ಮಾಡಿದ್ಯಾ ನಮ್ಮ ಮೇಲೆ ಯಾವಾಗಲೂ ಈ ಕರುಣೆ ಇರಲಿ, ನಿನ್ನ ಕರುಣೆ ಬಂದು ಯಾವಾಗಲೂ ನಮ್ಮ ಮೇಲೆ ನೀವು ನಗುಮುಖವಾಗಿಯೇ ಇರಮ್ಮ. ಆಲ್ವೇಸ್ ಬಿ ಹ್ಯಾಪಿ ಅಬೌಟ್ ಅವರ್ ಲೈಫ್. ನಾವು ನಡೆಸ್ತಾ ಇರೋ ಜೀವನದ ಬಗ್ಗೆ ನೀವು ಸಂತೋಷವಾಗಿರಬೇಕು. ನೀನು ಎಲ್ಲವೂ ಇಡೀ ಪ್ರಪಂಚವನ್ನು ಕಾಪಾಡ್ತಾ ಇದೀಯಾ, ಚರಾಚರ ಜಗತ್ತನ್ನು ಕಾಪಾಡ್ತಾ ಇದೀಯಾ, ನೀನೇ ತಾನೇ ಈಶ್ವರಿಯಾಗಿದೆಯಾ. ಆಧಾರಭೂತ ಜಗತಸ್ತ್ವಮೇಕಾ ಮಹೀ ಸ್ವರೂಪೇಣ ಯತಸ್ಥಿತಾಸಿ ಅಪಾಂ ಸ್ವರೂಪಸ್ಥಿತೆಯ ತ್ವಯೇತದಾಪ್ಯಾಯತೆ ಕೃಷ್ಣಮಲಂಘ್ಯ ವೀರ್ಯೇ. ಅದ್ಭುತವಾದ ಶಕ್ತಿಯುಳ್ಳ ದೇವಿಯೇ, ನೀನು ಆಧಾರಭೂತಳಾಗಿದ್ದೆ. ಯು ಆರ್ ದಿ ಫೌಂಡೇಶನ್ ಫಾರ್ ದಿ ಎಂಟೈರ್ ವರ್ಲ್ಡ್. ವಿ ನೆವರ್ ಥಿಂಕ್ ಫಾರ್ ದಿಸ್ ಬಿಲ್ಡಿಂಗ್ ದೇರ್ ಇಸ್ ಅ ಫೌಂಡೇಶನ್. ಬಟ್ ವಾಟ್ ಇಸ್ ದ ಫೌಂಡೇಶನ್ ಫಾರ್ ದಿ ಅರ್ತ್ ಇಟ್ ಸೆಲ್ಫ್? ಈ ಭೂಮಂಡಲಕ್ಕೆ ಆಧಾರ ಯಾವುದು? ಭೂಮಂಡಲ ನೋಡಿ ಆಕಾಶದಲ್ಲಿದೆ, ಭೂಮಂಡಲ ಆಕಾಶದಲ್ಲಿದೆ. ಅದು ಹೆಂಗೆ ಹಿಡಿದಿದೆ? ಯಾರು ಇಟ್ಕೊಂಡಿದ್ದಾರೆ ಭೂಮಂಡಲ? ಹೂ ಇಸ್ ಹೋಲ್ಡಿಂಗ್ ದಿ ಅರ್ತ್ ಇನ್ ಇಟ್ಸ್ ಪ್ಲೇಸ್? ಹೂ ಇಸ್ ಮೇಕಿಂಗ್ ದ ಸನ್ ಟು ರೈಸ್ ಆ್ಯಂಡ್ ಸೆಟ್? ಯಾರು ಸೂರ್ಯೋದಯ ಮಾಡೋಕ್ಕೆ ಕಾರಣ ಯಾರು? ಸೂರ್ಯಾಸ್ತಮನ ಮಾಡೋಕ್ಕೆ ಕಾರಣ ಯಾರು? ಯಾವುದಾದ್ರೂ ರೋಬೋ ಮಾಡಿದಾರಾ? ಯಾರು ರೋಬೋ ಮಾಡಿ ಇಟ್ಕೊಂಡಿದ್ದಾರೆ? ಯಾವುದೋ ಮೆಕ್ಯಾನಿಸಮ್ ನಡೀತಾ ಇದೆಯಾ ಅಲ್ಲಿ? ಏನಿಲ್ವಲ್ಲ, ಎಲ್ಲ ಜಗತ್ಮಾದಿಯ ಸಂಕಲ್ಪ ಮಾತ್ರದ ನಡೀತಾ ಇರೋದು. ನದಿಗಳು ಹರಿತಾ ಇರೋದು, ಮರಗಳು ಸುಂದರವಾಗಿ ಬೆಳೀತಾ ಇರೋದು, ಕಾಡುಗಳು ಎಲ್ಲವೂ ಕೂಡ ಸಂಕಲ್ಪ ಮಾತ್ರ ನಡೀತಾ ಇದೆ. ತ್ವಂ ವೈಷ್ಣವಿ ಶಕ್ತಿರನಂತೈರ್ಯಾ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಂಮೋಹಿತಂ ದೇವಿ ಸಮಸ್ತಮೇತತ್ವಂ ವೈ ಪ್ರಸನ್ನ ಭುವಿ ಮುಕ್ತಿ ಹೇತು. ನೀನೇ ವೈಷ್ಣವಿಯಾಗಿದೆಯಾ, ಅನಂತ ಶಕ್ತಿ ಉಳ್ಳ ಈ ಇಡೀ ಜಗತ್ತಿನ ಮೂಲಭೂತವಾದ ಬೀಜ ನೀನು. ಯು ಆರ್ ದ ಸೀಡ್ ಆಫ್ ದಿ ಎಂಟೈರ್ ಯೂನಿವರ್ಸ್ ಆ್ಯಂಡ್ ದಿ ಎಂಟೈರ್ ವರ್ಲ್ಡ್ ಇಸ್ completely it is in the control of your sankalpa, and you are the one who gives even liberation also. ಎಲ್ಲದಕ್ಕೂ ಕಾರಣ ನೀನೇ ತಾನೇ. ವಿದ್ಯಾ ಸಮಸ್ತ ತವ ದೇವಿ ಭೇದ ಸ್ಥಿಯ ಸಮಸ್ತ ಸಕಲ ಜಗತ್ಸು ತ್ವಯೇಕಯಾ ಪೂರಿತಮಂಬೈ ಕಾತೆ ಸ್ತುತಿ ಸ್ತವ್ಯ ಪರಾಪರೋಕ್ತಿ. ಇವಾಗ ಎಲ್ಲ ವಿದ್ಯೆಗಳು ನೀನೇ ತಾನೆ. ನೋಡಿ, ನಮಗೆ ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಷದಲ್ಲಿ ಒಂದು ದಿವಸ ಮಾತ್ರ ಪರಿಪೂರ್ಣವಾಗಿ ವಿದ್ಯೆಗೋಸ್ಕರ ನಾವು ಸಮರ್ಪಣೆ ಮಾಡ್ತೀವಿ, ಸರಸ್ವತಿ ಪೂಜೆ ದಿವಸ. ಸರಸ್ವತಿ ಇಸ್ ದಿ ಪರ್ಸಾನಿಫಿಕೇಶನ್ ಆಫ್ ವಿದ್ಯೆ. ಸರಸ್ವತಿ ಅಂದರೆ ಆಶ್ಚರ್ಯಪಡ್ತೀರಾ, ಎಲ್ಲದರ ಹೆಸರು ನಮ್ಗೆ ಗೊತ್ತಾ, ಅರ್ಥ ಆಗುತ್ತೆ. ಸರಹ ಅಂದರೆ ಜ್ಞಾನಂ, ಸರ ಅಂದರೆ ಜ್ಞಾನಂ, ವತಿ ಅಂದರೆ ಅದಿರುವವಳು. ಸೊ ಸರಸ್ವತಿ ಅಂದರೆ ಜ್ಞಾನವಿರುವವಳು. ಸರಸ್ವತಿ, ವಾಣಿ, ಶಾರದಾ ಇವೆಲ್ಲವೂ ಕೂಡ ದೇವಿ ಸರಸ್ವತಿ ಹೆಸರುಗಳು. ನೀನೆಲ್ಲ ರೂಪದಲ್ಲಿ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗುವಲ್ಲಿಯೂ ಕೂಡ ನೀನೇ ತಾನೇ ಇದೆಯಾ ದೇವಿ. ಎಷ್ಟು ಸುಂದರವಾದ ಸ್ತುತಿ. ವಿದ್ಯಾ ಸಮಸ್ತ ತವಿ ದೇವಿ ಭೇದ. ಆಲ್ ದ ವಿದ್ಯಾಸ್ ಆರ್ ಯುವರ್ ಫಾರ್ಮ್ ಓನ್ಲಿ ಅಂಡ್ ಆಲ್ ದ ವಿಮೆನ್ ಇನ್ ದ ವರ್ಲ್ಡ್ ಆರ್ ಯುವರ್ ಫಾರ್ಮ್ ಓನ್ಲಿ. ಎವ್ರಿ ವುಮನ್, ಎವ್ರಿ ಸಿಂಗಲ್, ಚಿಕ್ಕ ಮಗುವಾಗಲಿ ಹೆಣ್ಣು ಮಗುವಾಗಲಿ ವಯಸ್ಸಾದ ತಾಯಿ ಆಗಲಿ ಎಲ್ಲರೂ ಕೂಡ ದೇವಿ ತಾನೇ ಎಂಬ ಭಾರತೀಯ ಭಾವನೆ ಎಷ್ಟು ಸುಂದರವಾಗಿದೆ. ಸರ್ವಭೂತ ಯದಾ ದೇವಿ ಸ್ವರ್ಗ ಮುಕ್ತಿ ಪ್ರದಾಯಿನಿ ತ್ವಂ ಸ್ತುತಾ ಸ್ತುತೆಯೇ ಕಾವಾ ಭವಂತು ಪರಮೋಕ್ತಯ. ನೀನು ಬಂದ್ಬಿಟ್ಟು ನೀನು ಯಾವಾಗ ಸಂತೋಷಳಾಗಿದ್ದೀವಿ ಎಲ್ಲವೂ ಆಗಿರೋದ್ರಿಂದ ನೀನೇ ಮುಕ್ತಿ ಕೊಡುವಳು, ಭುಕ್ತಿಯನ್ನು ಕೊಡುವಳು, ನಮಗೆ ಎಲ್ಲವೂ ಈ ಲೋಕದ ಸುಖವನ್ನು ಕೊಡುವವಳು ನೀನೇ, ಈ ಪ್ರಪಂಚವನ್ನು ಬಿಟ್ಟು ಹೋದ ನಂತರ ಸ್ವರ್ಗದ ಸುಖವನ್ನು ಕೊಡುವವಳು ನೀನೇ ತಾನೇ. ತ್ವಂ ಸ್ತುತ ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲ ಮನುಷ್ಯರಲ್ಲಿರುವ ಬುದ್ಧಿ ರೂಪದಲ್ಲಿರುವವಳು ನೀನೇ ತಾನೆ, ಹೃದಯದಲ್ಲಿ ವಾಸ ಮಾಡುವವಳು ನೀನೇ ತಾನೆ, ಸ್ವರ್ಗವನ್ನು ಕೊಡುವವಳು, ಅಪವರ್ಗ ಮೋಕ್ಷವನ್ನು ಕೊಡುವವಳು ನೀನೇ ತಾನೆ ತಾಯಿ. ಅಂಥ ನಾರಾಯಣಿ ನಿನಗೆ ನಮಸ್ಕಾರ. ಕಲಾ ಕಾಷ್ಠಾದಿ ರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತಿ ನಾರಾಯಣ ನಮೋಸ್ತುತೆ. ಕಲೆಗಳ ರೂಪದಲ್ಲಿ ಇರೋದು ನೀನೇನೆ,
ಮರ ಮುಂತಾದ ಜಡ ಪ್ರಕೃತಿಯ ರೂಪದಲ್ಲಿರೋದು ನೀನೇನೆ. ಎಲ್ಲ ಪರಿಣಾಮ ಸ್ವರೂಪ, ಎಲ್ಲ ವಿಧ ವಿಧವಾದ ರೂಪಗಳಲ್ಲಿರೋದು ನೀನೇ ತಾನೆ ತಾಯಿ. ಈ ಜಗತ್ತು ಪೂರ್ಣವಾಗಿ ಮರೆ ಆಗ ಕಾರಣ ನೀನು ತಾನೆ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಮತ್ತೆ ಪ್ರಾದ ಅನುಗ್ರಹ ಎಲ್ಲ 5 ಪಂಚಕೃತ್ಯ ಪರಾಯಣಗಳಾಗಿರೋ ನೀನೇ ತಾನೆ ದೇವಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಒಂದು ವಿಷಯ ತಿಳ್ಕೋಬೇಕು. 10ನೇ ಶ್ಲೋಕ ಇದು, 11ನೇ ಅಧ್ಯಾಯದ 10ನೇ ಶ್ಲೋಕ. ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯದ 10ನೇ ಶ್ಲೋಕ ಬಂದು ಸರ್ವಮಂಗಳ ಮಾಂಗಲ್ಯೆ. ಕೆಲವರು ಕೇಳ್ತಾರೆ, ಸ್ವಾಮಿ ನಾವು ದುರ್ಗಾ ಸಪ್ತಶತಿ ಓದ್ಬೋದಾತ ಸ್ವಾಮಿ ಅಂತ ಬಂದು ಕೇಳ್ತಾರೆ. ಸಮ್ ಪೀಪಲ್ ಕಮ್ ಅಂಡ್ ಆಸ್ಕ್, ಕ್ಯಾನ್ ವಿ ರೀಡ್ ದ ದುರ್ಗಾ ಸಪ್ತಶತಿ? ಹೆಣ್ಮಕ್ಳು ಬಂದು ಕೇಳ್ತಾರೆ, ತಾಯಂದಿರು ಬಂದು ಕೇಳ್ತಾರೆ, ಬೇರೆಯವರು ಬಂದು ಕೇಳ್ತಾರೆ. ಯಾರು ಬೇಕಾದರೂ ಇದನ್ನು ದೀಕ್ಷೆ ತಗೊಂಡು ಓದ್ಬೋದು. ನಮ್ಮಲ್ಲಿ ಕಟ್ಟುಪಾಡುಗಳಿರೋದು ವೇದಾಭ್ಯಾಸಕ್ಕೆ ಮಾತ್ರ. ಅರ್ಥ ಮಾಡ್ಕೊಳ್ಳಿ, ವೇದಾಭ್ಯಾಸ ಮಾಡೋಕೆ ತುಂಬ ಜಾಸ್ತಿ ಕಟ್ಟುಪಾಡು, ಅದರ ನಿಯಮಗಳು ತುಂಬ ಹೆಚ್ಚಾಗಿರುತ್ತವೆ. ಅದೇ ಥರ ಆಗಮೋಕ್ತ ಅಂದರೆ ಅದಕ್ಕೆ ತುಂಬ ಹೆಚ್ಚಾದ ನಿಯಮಗಳಿರ್ತವೆ. ಅದು ಸೂಕ್ಷ್ಮವಾದ ವಿದ್ಯೆ. ಆದರೆ ಪೌರಾಣಿಕ ವಿದ್ಯೆ ಬಂದು ಎಲ್ಲರಿಗೂ ಅನ್ವಯ ಆಗತ್ತೆ. ಮಾರ್ಕಂಡೇಯ ಪುರಾಣ 18 ಪುರಾಣಗಳನ್ನು ಯಾರು ಬೇಕಾದರೂ ಓದಬಹುದು. ಇದಕ್ಕೆ ಜಾತಿ ಭೇದವಿಲ್ಲ, ಲಿಂಗ ಭೇದವಿಲ್ಲ, ಯಾರು ಬೇಕಾದ್ರೂ ಇದನ್ನು ಓದು. ವಯಸ್ಸು ಭೇದ ಕೂಡ ಇಲ್ಲ, ವಿದೇಶದವರು ಕೂಡ ಓದ್ಬೋದು. ಇದು ಎಲ್ಲ ಪ್ರಪಂಚ ಮಾತ್ರಕ್ಕೆ ಕೊಟ್ಟಿರುವುದು ಭಗವಂತನಾದ ವೇದವ್ಯಾಸ ಪುರಾಣಗಳನ್ನು ಕೊಟ್ಟಿದ್ದಾರೆ. ಸೊ ಪುರಾಣೋಕ್ತವಾದ ಇದನ್ನು ಅಧ್ಯಯನ ಮಾಡ್ಬೋದು, ದೀಕ್ಷೆನೂ ತಗೊಳ್ಬೋದು, ಮಂತ್ರ ಜಪ ಕೂಡ ಮಾಡ್ಬೋದು. ಚೆನ್ನಾಗಿ ಅರ್ಥ ಮಾಡ್ಬೋದು. ಯಾರಾದರೂ ಕೇಳಿದ್ರೆ ಮಹಾಭಾರತವನ್ನು ಯಾರು ಬೇಕಾದ್ರೂ ಓದ್ಬೋದು, ರಾಮಾಯಣವನ್ನು ಯಾರು ಬೇಕಾದರೂ ಓದ್ಬೋದು, ಸ್ತುತಿಗಳನ್ನು ಯಾರು ಬೇಕಾದ್ರೂ ಹೇಳ್ಬೋದು. ಇದರಲ್ಲಿ ಬಂದಿರೋ ಪುರಾಣದಲ್ಲಿ ಬಂದಿರೋ ಎಲ್ಲ ಮಂತ್ರಗಳನ್ನು, ಪ್ರತಿಯೊಂದು ಮಂತ್ರಗಳ ಶ್ಲೋಕವನ್ನು ಯಾರು ಬೇಕಾದ್ರೂ ಉಚ್ಚಾರಣೆ ಮಾಡ್ಬೋದು. ಸ್ಮರಣೆ ಇಟ್ಕೊಳ್ಳಿ. ದುರ್ಗಾ ಸಪ್ತ ನಾವು ಓದ್ಬೋದು ಅಂತ ಯಾರು ಕೇಳಿ ಖಂಡಿತ ಓದ್ಬೋದು. ಸರ್ವಮಂಗಳ ಮಾಂಗಲ್ಯ, ಎಲ್ಲ ಮಂಗಳಕ್ಕೂ ನೀನೇ ತಾನೇ ಮಂಗಳವನ್ನು ಕೊಡ್ತೀಯ ತಾಯಿ. ನೀನು ಎಲ್ಲ ಕಾರ್ಯಗಳ ಸಿದ್ಧಿಗೆ ನೀನೇ ಕಾರಣ. ನೀನು ಎಲ್ಲರಿಗೂ ಶರಣವಾಗಿದೆಯಾ, ಮತ್ತೆ ತ್ರ್ಯಂಬಕಳಾಗಿದೆಯಾ, 3 ಕಣ್ಣುಳ್ಳವಳಾಗಿದೆಯಾ. ದೇವಿ ನಾರಾಯಣ ನಿನಗೆ ನಮಸ್ಕಾರ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ. ಸೃಷ್ಟಿಗೆ ನೀನೇ ಕಾರಣ, ಈ ಲೋಕದ ಪಾಲನೆಗೆ ನೀನೇ ಕಾರಣ, ವಿನಾಶಕ್ಕೂ ನೀನೇ ಕಾರಣ ದೇವಿ. ಶಕ್ತಿಭೂತಳಾದ ನಿನಗೆ ಸನಾತನಳಾದ ಯಾವಾಗಲೂ ಇರುವಳು ನೀನು. ಗುಣಾಶ್ರಯೇ ಗುಣಮಯಿ, ಗುಣಕ್ಕೆ ಆಶ್ರಯವೂ ನೀನೇ, ಆಮೇಲೆ ಗುಣಮಯಿ ಕೂಡ ನೀನೇ ಆಗಿದೆ. ಎಲ್ಲದಕ್ಕೂ ನೀನೇ ಆಗಿದೆಯಾ ದೇವಿ, ನಿನಗೆ ನಮಸ್ಕಾರ. ಶರಣಾಗದ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತೆ. ಶರಣಾಗದ ದೀನ, ಯಾರಾದರೂ ಶರಣ ಹೊಂದಿದರೆ ನಿನ್ನಲ್ಲಿ ಅವರನ್ನು ನೀನು ಕಾಪಾಡ್ತಾಯಿ. ಸರ್ವಸ್ಯಾರ್ಥಿ, ಎಲ್ಲರ ದುಃಖವನ್ನು ದೂರ ಮಾಡೋಳು ನೀನೇ ತಾಯಿ. ಹಂಸಯುಕ್ತ ವಿಮಾನಸ್ಥೆ ಬ್ರಹ್ಮಾಣಿ ರೂಪಧಾರಿ. ಈಗ ಒಂದೊಂದು ರೂಪವನ್ನು ಹೇಳ್ತಾರೆ. ಬ್ರಹ್ಮಾಣಿ ಅಂದರೆ ಬ್ರಹ್ಮನೇ ದೇವಿಯಾಗಿ ಬಂದಾಗ, ಬ್ರಹ್ಮಣ ಅರ್ಧಾಂಗಿಣಿ ಬಂದು ಸರಸ್ವತಿ. ಆದರೆ ಬ್ರಹ್ಮನೇ ಬ್ರಹ್ಮಸ್ವರೂಪ ಬಂದರೆ ಕಮಂಡಲವನ್ನು ಧಾರಣೆ ಮಾಡಿಬೇಕು. ಅವಾಗ ನೀನು ಬ್ರಹ್ಮಾಣಿ ಎಂಬ ಹೆಸರನ್ನು ತಗೊಳ್ತೇನೆ. ನೀನು ಹಂಸದ ಮೇಲೆ ಬರ್ತಾ ಇದೆಯಾ ನೀನು. ಕೋಶಾಂಬಕ್ಷರಿಕೆ ದೇವಿ ನಾರಾಯಣ. ಕೋಶಾಂಬ ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ನೀರನ್ನು ತಗೊಂಡು ಎಲ್ಲ ಜಾಗದಲ್ಲಿ ಪ್ರೋಕ್ಷಣೆ ಮಾಡಿ ಶುದ್ಧಿಯನ್ನು ಮಾಡ್ತೀಯ ದೇವಿ, ನಿನಗೆ ನಮಸ್ಕಾರ ನಾನು. ತ್ರಿಶೂಲ ಚಂದ್ರಾಹಿಧರೆ ಮಹಾವೃಷಭವಾಹಿನಿ ಮಾಹೇಶ್ವರಿ ಸ್ವರೂಪೇಣ ನಾರಾಯಣ ನಮೋಸ್ತುತೆ. ತ್ರಿಶೂಲವನ್ನು ಇಟ್ಕೊಂಡು ತಲೆಯಲ್ಲಿ ಚಂದ್ರವನ್ನು ಧಾರಣೆ ಮಾಡಿ ವೃಷಭ ವಾಹನಗಳಾಗಿ ಬರ್ತೇನೆ ನೀನು, ಅವಾಗ ನಿನಗೆ ಮಾಹೇಶ್ವರಿ ಎಂಬ ಹೆಸರು ತಾಯಿ. ಮಯೂರ ಕುಕ್ಕುಟ ವ್ರತೆ ಮಹಾಶಕ್ತಿಧರೆ ನನಗೆ ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣ ನಮೋಸ್ತುತೆ. ಮಯೂರ ಅಂದರೆ ನವಿಲು ಮೇಲೆ, ಅಥವಾ ನವಿಲುಗಳು ನಿನ್ನನ್ನು ಆವರಿಸಿ ಬರ್ತವೆ. ಆಮೇಲೆ ಹುಂಜ ಕೋಳಿಗಳು ಕೂಡ ನಿನ್ನ ಜೊತೆ ಬರ್ತಾ ಇರಬೇಕಾದ್ರೆ ಮಹಾಶಕ್ತಿಧರಳಾಗಿ ಬರ್ತಾ ಇರ್ಬೇಕಾದ್ರೆ ನೀನು, ನಿಮಗೆ ಕೌಮಾರಿ ಅಂತ ಹೆಸರು. ಮುರುಘಾ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪಗಳು ತಗೊಂಡು ಕೌಮಾರಿ ರೂಪದಲ್ಲಿ ಬರ್ತೇನೆ ನೀನು. ಶಂಖ ಚಕ್ರ ಗದಾ ಶಾರ್ಂಗ ಗೃಹೀತ ಪರಮಾಯುಧೆ. ಶಂಖವನ್ನು, ಚಕ್ರವನ್ನು ಮತ್ತೆ ಬಿಲ್ಲು ಬಾಣವನ್ನು ಧಾರಣೆ ಮಾಡಿ ಬರಬೇಕಾದ್ರೆ ನೀನು ವಿಷ್ಣು ಸ್ವರೂಪಳಾಗಿರ್ತೀಯ ನೀನು. ಪ್ರಸೀದ ವೈಷ್ಣವಿ ರೂಪೇ ನಾರಾಯಣಿ ನಮೋಸ್ತುತೆ. ನೀವು ವೈಷ್ಣವಿ ರೂಪದಲ್ಲಿರುವ ನಿನಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ದೇವಿ. ಗೃಹೀತೋಗ್ರ ಮಹಾಚಕ್ರೆ ದಂಷ್ಟ್ರೋದ್ರತ ವಸುಂಧರೆ. ನೀನು ವಾರಾಹಿ ರೂಪದಲ್ಲಿ ಬಂದಾಗ ನೀನು ಈ ಭೂಮಿಯನ್ನು ಕಾಪಾಡಿದೆ. ನೀನು ಸಮುದ್ರದಲ್ಲಿ ಮುಳುಗೋಗಿದ್ದ ಭೂಮಿಯನ್ನು ನಿನ್ನ ಕೋರೆ ಹಲ್ಲಿನ ಮೇಲೆ ತಗೊಂಬಂದೆ ತಾಯಿ. when the entire world had submerged into the ocean, that time when Hiranyakashipu's brother Hiranyaksha, he attacked the world and he took away the entire earth and he hid. Then Devi Paramatma came in the form of Varaha Avatara. There also Varaha Avatara Shakti was Devi only, so she came as Varahi Devi. Varaha Rupini Shive Narayani Namo. ನಿನಗೆ ನಮಸ್ಕಾರ. ನರಸಿಂಹ ರೂಪೇಣ ಉಗ್ರೇಣ ಹಂತುಂ ದೈತ್ಯಾನ್ ಕೃಹೋದ್ಯಮೆ ತ್ರೈಲೋಕ್ಯ ತ್ರಾಣ ಸಹಿತೆ ನಾರಾಯಣಿ ನಮೋಸ್ತುತೆ. ಸೊ ನಾರಾಯಣನ ಶಕ್ತಿಯಾಗಿ ನೀನು ನರಸಿಂಹ ರೂಪಳ ಬಂದೆ ನೀನು. ಆ ರೂಪದಲ್ಲಿ ಬಂದು ಕೂಡ ಈ ಲೋಕವನ್ನು ಕಾಪಾಡಿದೆ ದೇವಿ, ನಿನಗೆ ನಮಸ್ಕಾರ. ಕಿರೀಟಿನಿ
ಮಹಾವಜ್ರೆ ಸಹಸ್ರ ನಯೋಜ್ವಲೆ ವೃತ್ರ ಪ್ರಾಣಹರೇ ಚೈಂದ್ರಿ ನಾರಾಯಣ ನಮೋಸ್. ವೃತ್ರಾಸುರನೆಂಬ ದೊಡ್ಡ ಅಸುರ ಬಂದಿದ್ದ. ಆ ಅಸುರನಿಂದ ಈ ಲೋಕವನ್ನು ಕಾಪಾಡೋದಕ್ಕೆ ನೀನೇನು ಮಾಡಿದೆ? ಇಂದ್ರನ ರೂಪದಲ್ಲಿ ಬಂದೆ. ವೆನ್ ಅಸುರ ಕಾಲ್ಡ್ ವೃತ್ರಾಸುರ ಕೇಮ್, ದಟ್ ಟೈಮ್ you took the form of Indra Shakti. You became the Indra Shakti, then you killed Vritrasura. Therefore I bow down to you as Indra Swarupini. Shivaduti Swarupena Hata Daitya Mahabale Ghora Rupe Maharave Narayana Namostute. ಶಿವನನ್ನು ದೂತವಾಗಿ ಕಳಿಸಿದ್ದಕ್ಕೆ ದೇವಿಗೆ ಶಿವದೂತಿ ಎಂಬ ಹೆಸರು ಬಂತು. ಕಾಳಿ, ಆ ಕಾಳಿ ಬಂದು ಎಷ್ಟು ಅಸುರರನ್ನು ಸಂಹಾರ ಮಾಡಿದ ದೇವಿ, ನಿನಗೆ ನಮಸ್ತೆ. ನಾನು ದಂಶ ಕರಾಲವದನೆ ಶಿರೋಮಾಲಾ ವಿಭೂಷಣೆ ಚಾಮುಂಡೆ ಮುಂಡಮಥನೆ ನಾರಾಯಣ ನಮೋಸ್ತುತೆ. ಚಂಡ ಮುಂಡ ರಾಕ್ಷಸರನ್ನು ಸಂಹಾರ ಮಾಡಿದ ದೇವಿಯೇ, ನಿನ್ನ ಕೋರೆ ಹಲ್ಲುಗಳು ನೋಡಿದ್ರೆ ಭಯಂಕರವಾಗಿ ಕಾಣಿಸ್ತೀಯ ನೀನು. ನೋಡಿ, ಆಶ್ಚರ್ಯ ನೋಡಿ, ಭಾರತ ಭೂಮಿಯಲ್ಲಿ ದೇವಿ ಅಂದರೆ ತಾಯಂದಿರನ್ನು ನಾವು ಯಾವ್ಯಾವ ರೂಪದಲ್ಲಿ ನೋಡಿದ್ವಿ ನೋಡಿ. ವಿ ಹ್ಯಾವ್ ಸೀನ್ ದ female form in this Bharatiya Samskriti. Our rishis have seen the female form as the mother of the universe. Not only the mother of the universe, not only one who gives birth to a child. ಒಬ್ಬ ಮಗುಗೆ ಜನ್ಮ ಕೊಡೋ ತಾಯಿ ಮಾತ್ರ ಅಲ್ಲ, ಮಗುಗೆ ಜನ್ಮ ಕೊಡೋ ತಾಯಿ ನೀನೇ. ಆಲ್ ವೆಲ್ತ್ ಇಸ್ ಲಕ್ಷ್ಮಿ, ಆಲ್ ನಾಲೆಜ್ ಇಸ್ ಸರಸ್ವತಿ, ಆಲ್ ಪವರ್ ಇಸ್ ಪಾರ್ವತಿ, ಅಂಡ್ ದೆನ್ ಎವ್ರಿಥಿಂಗ್ ಫೈನಲಿ ರಾಜರಾಜೇಶ್ವರಿ, ಚಕ್ರವರ್ತಿನಿ. ಈ ಪ್ರಪಂಚಕ್ಕೆ ಚಕ್ರವರ್ತಿನಿ ಕೂಡ ದೇವಿನೇ. ಇದೆಲ್ಲ ಬಿಟ್ಟು ಕಾಳಿಯಾಗಿ ಬರ್ತಾಳೆ, ಭಯಂಕರ ರೂಪವನ್ನು ಧಾರಣೆ ಮಾಡಿ. ಏನು ನೋಡಿದ್ರೆ ಹಂಗೆ ಬೆದರಿ ಬಿಡ್ಬೇಕು ಎಲ್ಲರೂ. ಕಾಳಿಯಾಗಿ ಬರ್ತಾರೆ, ದಶ ಮಹಾವಿದ್ಯೆಗಳಾಗಿ ಬರ್ತಾ ಇದ್ದ ತಾಯಿ ನೀನು, ಅದ್ಭುತವಾದ ಸ್ವರೂಪಿಣಿ ನೀನು. ಲಕ್ಷ್ಮಿ ಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವದೇ ಧ್ರುವೆ ಮಹಾರಾತ್ರಿ ಮಹಾವಿದ್ಯೆ ನಾರಾಯಣ ನಮೋಸ್. ಇವನ್ ಇಫ್ ಯು ಟೇಕ್ ದಿ ಆಲ್ ದಿ ಅದರ್ ಫಾರ್ಮ್ಸ್, ಲಕ್ಷ್ಮೀನೂ ನೀನೆ, ನಾಚಿಕೆನೂ ನೀನೆ. ಲಜ್ಜೆ ಎಂಬ ನಾಚಿಕೆ ಕೂಡ ಭಾವ ಕೂಡ ನೀನೇನೆ, ಮಹಾವಿದ್ಯೆಯೂ ನೀನೆ, ಶ್ರದ್ಧಾ ಕೂಡ ನೀನೆ, ಪುಷ್ಟಿ ಎಲ್ಲದರಲ್ಲಿಯೂ ಪೌಷ್ಟಿಕವಾಗಿರೋದು ನೀನೆ, ಸ್ವಧಾ ಎಂಬ ಸ್ವಾಹಾಕಾರ ಆದರೆ ಸ್ವಧಾ ಎಂಬ ಮಂತ್ರವೂ ನೀನೇನೆ, ಮಹಾರಾತ್ರಿ. ಇವಾಗ ನೋಡಿ, 3 ರಾತ್ರಿಗಳು ಇನ್ನೊಂದು ರಾತ್ರಿ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ. ಕಾಲರಾತ್ರಿ, ಮಹಾರಾತ್ರಿ, ಮೋಹರಾತ್ರಿ ಎಂಬ 3 ರಾತ್ರಿಗಳಲ್ಲಿ ದೀಪಾವಳಿ ಬರ್ತಾ ಇದೆ. ಅದು ಮಹಾರಾತ್ರಿ ಬರ್ತಾ ಇದೆ. ಮಹಾವಿದ್ಯೆ ನಾರಾಯಣ, ಮಹಾವಿದ್ಯೆ ಆಗಿದೆ, ನಿನಗೆ ನಮಸ್ಕಾರ. ಮೇಧೆ, ಮೇಧ ಅಂದರೆ ಬುದ್ಧಿಶಕ್ತಿ. ಸರಸ್ವತಿ ಜ್ಞಾನದಾಯಿನಿ, ವರೇ ವರವನ್ನು ಕೊಡುವವಳೆ. ಭೂತಿ ಪ್ರಾಸ್ಪೆರಿಟಿ ಸಮೃದ್ಧಿಯಾದವಳು ನೀನೆ. ಬಾಭ್ರವಿ ಎಲ್ಲರನ್ನೂ ರಕ್ಷಣೆ ಮಾಡುವವಳು ದೇವಿ. ನಿಯತೆ ನಿಯಮವನ್ನು ಮಾಡುವವಳು ನೀನೆ. ವಾಟ್ ಟೈಮ್ ದ ಸನ್ ಶುಡ್ ರೈಸ್, ವಾಟ್ ಟೈಮ್ ದ ಸನ್ ಶುಡ್ ಸೆಟ್, when should the seasons begin, when should the seasons end, how many years should Jupiter take to go around the sun, ಎಷ್ಟು ವರ್ಷ ಗುರುವಿಗೆ ಹೋಗೋಕ್ಕೆ, ಶನಿಗೆ ಎಷ್ಟು ವರ್ಷ ಆಗುತ್ತೆ, ಇದೆಲ್ಲ ಯಾರು ತೀರ್ಮಾನ ಮಾಡಿದ್ರು? ನೀನೇ ತಾನೇ ತೀರ್ಮಾನ ಮಾಡಿರೋದು. ನಾವು ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ? ಯಾರೂ ಅಲ್ಲ. ಪ್ರಸೀದೇಶೆ, ಎಲ್ಲರಿಗೂ ನಮ್ಮ ಮೇಲೆ ಸಂತೋಷವಾಗಿರೋ ದೇವಿ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಿಣೋ ದೇವಿ ದುರ್ಗೇ ದೇವಿ ನಮೋಸ್ತೆ. ಎಲ್ಲ ರೂಪವು ನೀನೇ ಆಗಿದೆಯಾ ತಾಯಿ, ನಮ್ಮನ್ನು ಭಯದಿಂದ ಕಾಪಾಡು. ಯಾವ ರೀತಿಯ ಭಯ ಇರಬಾರ್ದು. ಈ ಕೋವಿಡ್ ಭಯನೂ ಇರಬಾರ್ದು, ಕೊರೋನಾ ಭಯನೂ ಇರಬಾರ್ದು, ಯಾವುದೇ ರೀತಿಯಾದ ಭಯ ನಮ್ಮಲ್ಲಿರಬಾರ್ದು. ನೀನು ಕಾಪಾಡಬೇಕು ತಾಯಿ ನಮ್ಮನ್ನು. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯ ವಿಭೂಷಿತಂ ಪಾತು ನ ಸರ್ವಭೀತಿಭ್ಯ ಕಾತ್ಯಾಯ ನಮೋಸ್ತೆ. ಸುಂದರವಾದ ನಿನ್ನ ಶರೀರ, 3 ಕಣ್ಣುಳ್ಳ ಶರೀರ ಇದೆಯಲ್ಲ ತಾಯಿ, ನೀನು ಎಲ್ಲ ಇದರಲ್ಲಿ ಲಲಿತಾ ಸಹಸ್ರನಾಮದ ತಪನೋಡುಪ ಮಂಡಲ ಅಂದರೆ ತಾಟಂಗಗಳಿದೆ ನೋಡಿ ದೇವಿ. ಅದು ಸೂರ್ಯ ಚಂದ್ರ, ಅದೇ ತೀರ ಕಣ್ಣು, 3 ಕಣ್ಣುಗಳು ದೇವಿಯ ಬಂದು ಸೂರ್ಯ ಚಂದ್ರ ಅಗ್ನಿ, ಸೂರ್ಯ ಚಂದ್ರ ಅಗ್ನಿ ನೇತ್ರ, 3 ಕಣ್ಣುಗಳು ದೇವಿ ಎಲ್ಲ ಅಗ್ನಿ ಸ್ವರೂಪವಾಗಿದೆ. ಅದಷ್ಟು ಸುಂದರವಾಗಿದೆ. ನಮಸ್ಕಾರ ಮಾಡ್ತಾ ಇದ್ದೀನಿ. ಜ್ವಾಲಾ ಕರಾಲಂ ಅತ್ಯುಗ್ರಂ ಅಶೇಷಾಸುರ ಸೂದನಂ ತ್ರಿಶೂಲಂ ಪಾತನೋ ಭೀತೇರ್ ಭದ್ರಕಾಳಿ ನಮೋಸ್ತೆ. ನೀನು ಭದ್ರಕಾಳಿ ಸ್ವರೂಪ ಬಂದಾಗ ಭಯಂಕರವಾಗಿ ನಿನ್ನ ಕೈಯಲ್ಲಿ ತ್ರಿಶೂಲವನ್ನು ಧಾರಣೆ ಮಾಡಿದ್ಯಾ. ಆ ತ್ರಿಶೂಲ ಒಂದು 3 ಶೂಲಗಳನ್ನು ತೆಗೆದುಬಿಡುತ್ತೆ. ನೀವು ಕನ್ನಡದಲ್ಲಿ ಯಾರಾದರೂ ಮಾತಾಡ್ತಾ ಕೆಲವು ಭಾಗಗಳಲ್ಲಿ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಯ್ತಾ ಕೆಲಸ ಆಯ್ತಾ, ಆಗಿಲ್ಲ ಪರವಾಗಿಲ್ಲ, ತಾಪತ್ರೆ ಇಲ್ಲ, ತಾಪತ್ರೆ ಇಲ್ಲ ಅಂತ ಹೇಳಿ, ತಾಪತ್ರೆ ಅಂತ ಹೇಳಿದ್ರಲ್ಲ, ತಾಪತ್ರೆ ಅಂತ ಹೇಳಿದ್ರೆ ತಾಪತ್ರಯ. ಮೂಲಭೂತವಾದ ಶಬ್ದ ಏನದು? ತಾಪತ್ರಯ ಅಂದರೆ ಯಾವ ರೀತಿಯಾದ ಕಷ್ಟವೂ ಇಲ್ಲ. ಆ ತಾಪತ್ರಯಗಳನ್ನು ದೂರ ಮಾಡಿದೆ ತ್ರಿಶೂಲ. ಹಿನಸ್ತಿ ದೈತ್ಯ ತೇಜಾನ್ಸಿ ಸ್ವನೇನಾಪುರಿ ಆ ಜಗತ್ ಸಾ ಘಂಟ ಪಾತುನೋ ದೇವಿ ಪಾಪೇಭ್ಯೋ ನಃ ಸುತಾನಿವ. ನಿನ್ನ ಕೈಯಲ್ಲಿರುವ ಘಂಟಾನಾದದಿಂದ ಮಾತ್ರ ಎಷ್ಟೋ ಹಸರು ಸತ್ತೋಗ್ಬಿಡ್ತಾರೆ. ಆ ಘಂಟಾನಾದ ಅಷ್ಟು ಶಕ್ತಿಶಾಲಿ ಅದು. ಆ ಗಂಟೆ ನಮ್ಮನ್ನು ಕಾಪಾಡಲಿ. ಎಲ್ಲರ ಮನೆಯಲ್ಲಿಯೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸಿರುವ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಗಂಟೆ ಇರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಅಂದರೆ ಜಾಗಟೆ ಇರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಭಕ್ತಿ ಇದ್ದವ್ರ ಮನೆಯಲ್ಲಿ ಶಂಖ ಇರುತ್ತೆ. ಎಲ್ಲವೂ ಕೂಡ ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯ ಲಕ್ಷಣ ಎಷ್ಟು ಚೆನ್ನಾಗಿದೆ ನೋಡಿ.
ಗಂಟನಾದ ಮಾಡಿದ್ರೆ ಕೇಳಿದ ತಕ್ಷಣ ಮನಸ್ಸು ನೆಮ್ಮದಿ ಆಗುತ್ತೆ, ತುಂಬ ನೆಮ್ಮದಿ. ಈ ರಾಜೇಶ್ವರಿ ನಗರದಲ್ಲಿ ವಾಸ ಮಾಡೋರು ಅವರಿಗೆ ಬೆಳಗಿನ ಆನಂದ. ಬೆಳಿಗ್ಗೆ 6 ಗಂಟೆ ಆಗಿದ್ದಾಗ 5 ಗಂಟೆಗೆ ಮೊದಲನೇ ಗಂಟೆ ನುಡಿಸ್ತಾರೆ ಇಲ್ಲಿ, ಅದಾದ ನಂತರ 6 ಗಂಟೆಗೆ ನುಡಿಸ್ತಾರೆ, ದೊಡ್ಡ ಗಂಟೆ, ತುಂಬ ಸುಂದರವಾಗಿರುತ್ತೆ. ಆ ಗಂಟನಾದ ಕೇಳಿದ ತಕ್ಷಣ ಮನಸ್ಸು ನೆಮ್ಮದಿ ಆಗುತ್ತೆ. ಅದು ದೇವಿಯ ಶಕ್ತಿಯ ಸ್ವರೂಪ. ಅದು ಅಸುರಾಸ್ತ್ರಿಗ್ ವಸಾಪಂಕ ಚರ್ಚಿತಾಸ್ತೆ ಕರೋಜ್ವಲ ಶುಭಾಯ ಖಡ್ಗೋ ಭವತು ಚಂಡಿಕೆ ತ್ವಾಂ ನತಾ ವಯಂ. ನಿನ್ನ ಕೈಯಲ್ಲಿರುವ ಖಡ್ಗವು ಕೂಡ ಎಷ್ಟು ಹಸುರನ್ನು ಕೊಂದಿದೆಯೋ ಗೊತ್ತಿಲ್ಲ. ಎಲ್ಲ ಅಧರ್ಮವನ್ನು ದೂರ ಮಾಡುವ ಖಡ್ಗ, ಅದು ನಮ್ಮನ್ನು ರಕ್ಷಣೆ ಮಾಡಲಿ ತಾಯಿ. ರೋಗಾನ್ ಶೇಷಾನ್ ಅಪಹಂಸಿ ತುಷ್ಟಾ ರುಷ್ಟಾತು ಕಾಮಾನ್ ಸಕಲಾನ್ ಅಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ. ಏ ದೇವಿ, ನೀನು ಎಲ್ಲ ರೋಗಗಳನ್ನು ದೂರ ಮಾಡ್ತೀಯ. ಆಶ್ಚರ್ಯಪಡ್ತೀರಾ? ಯಾರಿಗಾದರೂ ಏನಾದರೂ ರೋಗವಿದ್ದರೆ ಆ ರೋಗವನ್ನು ದೂರ ಮಾಡೋದಕ್ಕೆ ಹೇಳೋ ಮಂತ್ರ ಇದ್ದೇನೆ. ರೋಗಾನ್ ಅಶೇಷಾನ್, ಎಲ್ಲ ರೋಗಗಳನ್ನು ಇಲ್ಲದಂತೆ ಮಾಡುವವಳು ನೀನು ಸಂತುಷ್ಟವಾಗಿದ್ದರೆ ಯಾರಿಗೂ ಏನು ರೋಗನೇ ಇರಲ್ಲ. ಆದರೆ ಅಕಸ್ಮಾತ್ ಏನಾದರೂ ನೀನು ಕೋಪ ಮಾಡ್ಕೊಂಡ್ಬಿಟ್ರೆ ಎಲ್ಲ ತೊಂದರೆಗಳು ಬಂದ್ಬಿಡ್ತವೆ. ಒಂದು ಅರ್ಥ. ಇನ್ನೊಂದು ಅರ್ಥ ಏನಪ್ಪ, ನೀನು ಪ್ರಸನ್ನಳಾದರೆ ನಾನು ಎಲ್ಲವನ್ನು ಕೊಡ್ತೀಯ. ಇಫ್ ಯು ಆರ್ ಹ್ಯಾಪಿ, ಯು ಆರ್ ಗಿವಿಂಗ್ ಅಸ್ ಎವ್ರಿಥಿಂಗ್. ಬಟ್ ಎನಿ ಇಂಡಿಕೇಶನ್ ಆಫ್ ಎ ಡಿಸೀಸ್ ಇನ್ ಮೈ ಬಾಡಿ, it is an indication of you not being happy with me. Because you are not happy with me only, I am having a disease in my body. Otherwise, why should I have a disease in my body? Some way or the other, I have not kept my life in a proper manner. Don't blame anybody for your diseases. ಯಾರಿಗಾದ್ರೂ ಏನಾದರೂ ರೋಗ ಬಂದರೆ ಅದರಿಂದ ಆಯಿತು ಇದರಿಂದ ಆಯಿತು, ಸಾಮಾನ್ಯವಾಗಿ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ಬಿಡ್ತೀವಿ. ಆ ಫುಡ್ ತಿಂದವ್ರು ಯಾರು? ಸುಮ್ಮನೆ ನಾವು ಹೇಳ್ಬಿಟ್ಟು ಫುಡ್ ಪಾಯ್ಸನಿಂಗ್ ಆಯಿತು ಅಂತ ಹೇಳ್ಬಿಡ್ತೀವಿ. ಆದರೆ ಯಾರೋ ಬಂದು ನಮ್ಮನ್ನು ಪಾಯ್ಸನ್ ಮಾಡ್ದಂಗೆ ಹೇಳ್ಬಿಡ್ತೀವಿ ನಾವು. ಬಟ್ ಫುಡ್ ಪಾಯ್ಸನ್ ಆಗ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ. ಎಲ್ಲಿ ತಿನ್ನಬೇಕು, ಯಾವುದನ್ನು ತಿನ್ನಬೇಕು, ಯಾವ ಹೊತ್ತಿನಲ್ಲಿ ತಿನ್ನಬೇಕು, ಇದು ಇದರಲ್ಲಿ ಕಡೆ ಗಮನ ಕೊಡಲ್ವಲ್ಲ. ಬರೀ ಟೇಸ್ಟ್ ಮಾತ್ರ ಇದ್ದರೆ ಸಾಕ, ರುಚಿ ಮಾತ್ರ ಇದ್ದರೆ ಒಳಗಡೆ ಹೊರಟೋಗ್ಬಿಡುತ್ತೆ. ಪ್ರಯೋಜನ ಏನಪ್ಪ? ಅದು ಆಹಾರ ಅಲ್ಲ, ಅದು ರುಚಿ ಮಾತ್ರ ಅಲ್ಲವಲ್ಲ. ಶುಡ್ ಬಿ ಎ ಗುಡ್ ಡಯಟ್. ಒಳ್ಳೆ ಆಹಾರ ಶುಡ್ ಬಿ ಎ ಗುಡ್ ಆಹಾರ, ಸಾತ್ವಿಕವಾದ ಆಹಾರ ಆಗಿರಬೇಕು. ಏತತ್ ಕೃತಂ ಯತ್ ಕದನಂ ತ್ವಯಾದ್ಯ ಧರ್ಮದ್ವಿಷಾಂ ದೇವಿ ಮಹಾಸುರಾಣಾಂ ರೂಪೈರನೇಕೈರ್ಬಹುದಾತ್ಮ ಮೂರ್ತಿಂ ಕೃತ್ವಾಂಬಿಕೆ ತತ್ ಪ್ರಕರೋತಿ ಕಾನ್ಯಾ. ಇತ್ತು ಅದ್ಭುತವಾದ ಕಾರ್ಯವನ್ನು ಮಾಡಿದೆಯಾ ದೇವಿ ನೀನು. ಧರ್ಮಕ್ಕೆ ವಿರೋಧವಾದವರನ್ನು ನೀನು ಎಂತೆಂಥ ರೂಪವನ್ನು ಧಾರಣೆ ಮಾಡಿ ಅವ್ರನ್ನೆಲ್ಲ ಸಂಹಾರ ಮಾಡಿದ್ಯಾ. ಅದ್ರ ಹೇಳಕ್ಕೆ ಆಗಲ್ಲ. ನಿನ್ನನ್ನು ಬಿಟ್ಟು ಬೇರೆ ಯಾರ ತಾಯಿ ಮಾಡೋಕ್ಕಾಗತ್ತೆ ಇದನ್ನು? ಅಷ್ಟು ಅದ್ಭುತವಾದ ಮಾಡಿದ್ಯಾ ನೀವು. ವಿದ್ಯಾಶು ಶಾಸ್ತ್ರೇಷು ವಿವೇಕದೀಪೇಶು ಆದ್ಯೇಷು ವಾಕ್ಯೇಶು ಚ ತ್ವದನ್ಯ. ಎಲ್ಲವೂ ಕೂಡ ನೀನೇ ತಾನೆ. ಆ ಇಂದ ಹಿಡಿದು ಎಲ್ಲ ಅಕಾರಾದಿ ಕ್ಷಕಾರ ಅಂತ ಮಾತೃಕೆಗಳು ನೀನೇ ತಾನೆ. ಸಪ್ತ ಸ್ವರಗಳು ನೀನೇ ತಾನೆ. ವ್ಯಾಕರಣವೂ ನೀನೇ ತಾನೆ, ಸಾಹಿತ್ಯವೂ ನೀನೇ ತಾನೆ, ವೇದ ಸ್ವರೂಪಿಣಿಗೂ ನೀನೇ ತಾನೆ, ಎಲ್ಲವೂ ನೀನೇ ತಾನೆ ತಾಯಿ. ಮಮತ್ವಗರ್ತೆ ಅತಿ ಮಹಾಂಧಕಾರೇ ಬಿಭ್ರಾಮಯತ್ ಏತದತೀವ ವಿಶ್ವಂ. ಎಲ್ಲ ಈ ಜಗತ್ತಿನಲ್ಲಿ ನಂದು 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 ಅಂತ ತಿಳ್ಕೊಂಡು ಎಷ್ಟು ಜನ ಬಾಳ್ತಾ ಇದ್ದಾರೆ. ನಾವೆಲ್ಲ ಬಾಳ್ತಾ ಇದ್ದೀವಿ, ನಮ್ಮದು ಅಂತ ತಿಳ್ಕೊಂಡಿರ್ತೀವಿ. ಈ ಮೋಹಕ ಕಾರಣನೂ ನೀತಾನೆ. ಬರ್ತೀವಿ, ಸ್ವಲ್ಪ ದಿವಸ ಇರ್ತೀವಿ, ಅದಾದಮೇಲೆ ಒಂದು ಪೇಪರ್ಲ್ಲ ಮೆಸೇಜ್ ಬರೆದ್ಬಿಟ್ಟಿರ್ತಾರೆ, ಅದನ್ನೇ ನಮ್ಮದು ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಅದು ಆಮೇಲೆ ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ, ಯಾವುದು ತೊಗೊಂಡೋಗಲ್ಲ ಬಾಬು. ಅದೆಲ್ಲವೂ ನಂದು ಒಂದು ಭಾವನೆಯನ್ನು ಜಾಗೃತಿ ಮಾಡೋದು ಕೂಡ ನೀನೇ ತಾನೆ. ರಕ್ಷಾಂಸಿ ಯತ್ರೋಗ್ರ ವಿಷಾಶ್ಚನಾಗ ಯತ್ರಾರಯೋ ದಸ್ಯು ಬಲಾನಿ ಯತ್ರ ದಾವಾನಲೋ ಯತ್ರ ತಥಾಬ್ಧಿ ಮಧ್ಯೆ ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವಂ. ರಾಕ್ಷಸರ ತೊಂದರೆಯಾಗಲಿ ಅಥವಾ ತುಂಬ ಉಗ್ರವಾದ ವಿಷವಾಗಲಿ, ಸರ್ಪವಾಗಲಿ, ದುಷ್ಟರಾಗಲಿ, ವೈರಿಗಳಾಗಲಿ ಯಾರು ಬಂದರೂ ಕೂಡ ಅಲ್ಲಿ ಬಂದು ಎಲ್ಲಿದ್ದರೂ ಕೂಡ ಬಂದು ನಮ್ಮನ್ನು ರಕ್ಷಣೆ ಮಾಡೋದು ನೀನು ತಾನೇ ತಾಯಿ. ಎಲ್ಲಿದ್ದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತೇನೆ ನೀನು. ವೆರೆವರ್ ವಿ ಆರ್ ಡೂಯಿಂಗ್ ವಾಟ್ ಎವರ್ ಇಟ್ ಈಸ್, ಯು ಆರ್ ಡೆಫಿನೆಟ್ಲಿ ಕಮಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಅಸ್. ವಿಶ್ವೇಶ್ವರೀ ತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕಾ ಧಾರಯಸೀತಿ ವಿಶ್ವಂ ವಿಶ್ವೇಶ ವಂದ್ಯಾ ಭವತಿ ಭವಂತಿ ವಿಶ್ವಾಶ್ರಯ ಯೇ ತ್ವಯಿ ಭಕ್ತಿ ನಮ್ರ. ನಿನ್ನಲ್ಲಿ ಭಕ್ತಿ ಇಟ್ಕೊಂಡಿರೋದು ಅವ್ರನ್ನೆಲ್ಲರೂ ಕೂಡ ನೀನು ಎಲ್ಲಿದ್ರೂ ಕೂಡ ರಕ್ಷಣೆ ಮಾಡ್ತೀಯ. ಅದ್ಭುತವಾದ ನಿನ್ನ ಕರುಣೆಯನ್ನು ನಾವು ನೋಡಿ ಆಶ್ಚರ್ಯಪಡ್ತಾ ಇದ್ದೀವಿ. ದೇವಿ ಪ್ರಸೀದ ಪರಿಪಾಲಯನೋರಭೀತೆ ನಿತ್ಯಂ ಯಥಾಸುರವಧಾದದುನೈವ ಸದ್ಯ ಪಾಪಾನಿ ಸರ್ವ ಜಗತಾಂ ಪ್ರಶಮಂ ನಯಾಶು ಉತ್ಪಾತ ಪಾಕ ಜನಿತಾಂಶ ಮಹೋಪಸರ್ಗ. ನೋಡಿ, ಇವಾಗ ಬಂದಿರೋ ಕಷ್ಟಕ್ಕೆ ಇದೊಂದು ಮಂತ್ರ ನೋಡಿ. ಇವಾಗ ಬಂದಿರೋ ಕೊರೋನಾ ಕಷ್ಟಕ್ಕೆ, ಕೋವಿಡ್ ಕಷ್ಟಕ್ಕೆ ಉತ್ಪಾತ ಪಾಕ ಜನಿತಾಂಶ ಮಹೋಪಸರ್ಗಾನ್. ಉತ್ಪಾದದಿಂದ ಬಂದಿರೋದು. ಯಾರೋ ಬುದ್ಧಿ ಇಲ್ಲದವರು ಲೋಕ ಕ್ಷೇಮವನ್ನು ಮಾಡೋದು ಬದಲಾಗಿ ಈ ಒಂದು ರೋಗಾಣುವನ್ನು ಬಿಟ್ಟುಬಿಟ್ಟಿದ್ದಾರೆ. ನಮ್ಮಿಂದ ತಾನೇ ಬಂದಿರೋದು. ಈ ರೋಗಾಣು ಬರೋಕ್ಕೆ ಕಾರಣ ಯಾರು? ನಾವೇ. ಎಲ್ಲರಿಗೂ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಸಿಂಗಲ್ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್.
ಇವಾಗ ಸೀಸನ್ಸ್ ಎಲ್ಲ ಬದಲಾವಣೆ ಕಾರಣ ಯಾರು? ನಾವು. ತುಂಬ ಸುಂದರವಾದ ಒಂದು ಇದರಲ್ಲಿ ನೋಡಿದೆ, ಚಿತ್ರ ನೋಡಿದೆ. ಪ್ಲಾಸ್ಟಿಕ್ ತೊಗೊಂಡೋಗಿ ಸಮುದ್ರದಲ್ಲಿ ಹಾಕ್ತಾ ಇದೀವಿ ನಾವು. ಎಲ್ಲ ಪ್ಲಾಸ್ಟಿಕ್ ತೊಗೊಂಡು ಸಮುದ್ರ ಪೂರ್ತಿ ಬರೀ ಪ್ಲಾಸ್ಟಿಕ್ ಮಯವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ದೇವಿ ಹೇಳಿದ್ರು, ನೀನು ಪ್ಲಾಸ್ಟಿಕ್ ನನಗೆ ಸಮರ್ಪಣೆ ಮಾಡಿದ್ಯಾ, ಪ್ಲಾಸ್ಟಿಕ್ ಹಾಕೊಂಡೇ ಓಡಾಡು ನೀನು ಅಂತಂದ್ಬಿಟ್ಟು ಎಲ್ರಿಗೂ ಇವಾಗ ಬರೀ ಫುಲ್ಲು ಮಾಸ್ಕ್ ಹಾಕೊಂಡು ಓಡಾಡಬೇಕು. ಪ್ಲಾಸ್ಟಿಕ್ ತಾನೇ ನೀನು ಕೊಟ್ಟೆ, ಆ್ಯಸ್ ಯು ಸೊ ಯು ರೀಪ್. ನೀನು ಏನು ಕೊಡ್ತೀಯ ಅದನ್ನೇ ನೀನು ಹಾಕೊಂಡು ಸುತ್ತಾಡು ಅಂತಂದ್ಬಿಟ್ಟು ಪೂರ್ತಿ ತಲೆಯಿಂದ ಕಾಲವರೆಗೂ ಯು ಗೇವ್ ಮಿ ಪ್ಲಾಸ್ಟಿಕ್ ಸೊ ಯು ಹ್ಯಾವ್ ಪ್ಲಾಸ್ಟಿಕ್. ಪೂರ್ತಿ ತಲೆಯಿಂದ ಕಾಲವರೆಗೂ ಪ್ಲಾಸ್ಟಿಕ್ ಅಂತ ತುಂಬಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ ನಮ್ಮನ್ನು. ಸೊ ಏನನ್ನು ನಿರಂತರವಾಗಿಯೂ ದೇವಿ ನಮ್ಮನ್ನು ಕಾಪಾಡು, ಅಸುರಗಳನ್ನು ನಾಶ ಮಾಡಿ ಹೇಗೆ ಕಾಪಾಡಿದ್ರು, ಪಾಪದಿಂದ ದೂರ ಮಾಡು ನಮ್ಮನ್ನು, ಈ ದುಃಖಮಯವಾದ ಕಷ್ಟದಿಂದ ದೂರ ಮಾಡು. ನಾವು ಒಳ್ಳೆಯವರಾಗ್ತೀವಿ ಅಂತ ನಾವು ಸ್ವಲ್ಪ ವಚನವನ್ನು ಕೊಡ್ತೀವಿ ಅಂತ ಹೇಳಲ್ಲ. ನಾವು ಒಳ್ಳೆಯವರಾಗ್ತೀವಿ ಅಂತ ವಚನ ಕೊಡಲ್ಲ. ಪ್ಲಾಸ್ಟಿಕ್ ಬಳಸೋದು ಕಡಿಮೆ ಮಾಡಬೇಕು. ಈ ಥ್ರೋ ಅವೇ ಸಂಸ್ಕೃತಿ ಬಿಡಬೇಕು. ನಾವು ಈ ಥ್ರೋ ಅವೇ ಸಂಸ್ಕೃತಿ ಇದೆಯಲ್ಲ, ಅದು ಬಿಟ್ಬಿಡ್ಬೇಕು. ಯಾರನ್ನೂ ಬಿಸಾಡಬಾರ್ದು, ಯಾವುದನ್ನು ಬಿಸಾಡಬಾರ್ದು. ನೋ ಗಾರ್ಬೇಜ್ ಸಂಸ್ಕೃತಿ ಬರಬೇಕು. ನೋ ಗಾರ್ಬೇಜ್, ಎವ್ರಿಥಿಂಗ್ ಇಸ್ ರೀಸೈಕಲ್ಡ್. ಎಲ್ಲವೂ ಕೂಡ ಮತ್ತೆ ನೋಡಿ, ನಮ್ದೆಲ್ಲ ಸಗಣಿಯಿಂದ ಮಾಡೋದು, ಮಣ್ಣಿಂದ ಮಾಡೋದು. ಹಿಂದಿನ ಕಾಲದ ಬುದ್ಧಿವಂತರು ಜಾಸ್ತಿ ಅವರು. ಈ ಲೋಕಕ್ಕೆ ಒಳ್ಳೇದನ್ನು ಮಾಡೋದು ಹಿಂದಿನ ಕಾಲದವರು. ಓಲ್ಡ್ ಇಸ್ ಗೋಲ್ಡ್ ಅಂದರೆ ಇವಾಗ ಅರ್ಥ ಆಗುತ್ತೆ. ಅದು ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಇವಾಗ ಅರ್ಥ ಆಗುತ್ತೆ. ಹೊಸದು ಬಂದಿರೋದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ತೊಂದರೆ ಕೊಡುತ್ತೆ. ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಷವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನ ಮೀಡ್ಯೆ ಲೋಕಾನಾಂ ವರದಾ ಭವ. ಹೇ ದೇವಿ, ಯಾರು ನಮಸ್ಕಾರ ಮಾಡ್ತಾರೆ ಅವ್ರು ಖಂಡಿತವಾಗಿ ನೀವು ದುಃಖವನ್ನು ದೂರ ಮಾಡ್ತೀಯಾ. ಈ ಇಡೀ ಪ್ರಪಂಚದಲ್ಲಿ 3 ಲೋಕಕ್ಕೂ ನೀನು ಒಬ್ಬಳೇ ತಾನೇ ಶರಣ್ಯಾಗಿದೆಯಾ, ದಯವಿಟ್ಟು ಕಾಪಾಡಮ್ಮ ನಮ್ಮನ್ನು. ದೇವಿ ವಾಚ. ಇವಾಗ ಇದು ದೇವತೆಗಳು ಸ್ತುತಿ ಮಾಡಿದ್ರು, ದೇವಿ ಹೇಳ್ತಾ ಇರೋದು ಸುಂದರವಾಗಿದೆ ಕೇಳಿ. ದೇವಿ ಏನು ವಚನವನ್ನು ಕೊಡ್ತಾಳೆ ಎಂಬುದನ್ನು. ವರದಾಹಂ ಸುರಗಣ ವರಂ ಯನ್ಮನಸೇಚ್ಛತ ತಂ ವೃಣುಧ್ವಂ ಪ್ರಯಚ್ಛಾಮಿ ಜಗತಾಮುಪಕಾರಕಂ. ಹೇ ದೇವತೆಗಳೇ, ನೀವು ಯಾವ ವರವನ್ನು ಕೇಳ್ತೀನಿ ನಾನು ಕೊಡ್ತೀನಿ, ನಾನು ಖಂಡಿತ ಕೊಡ್ತೇನೆ, ಕೇಳಿ, ವರವನ್ನು ಕೇಳಿ. ದೇವ ಊಚುಹು ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಎಲ್ಲ ಬಾಧೆಗಳನ್ನು ದೂರ ಮಾಡಬೇಕು ತಾಯಿ ನೀವು. ನಮ್ಗೆ ಯಾವ ರೀತಿಯಾದ ಬಾಧೆ ಕೂಡ ಇರಬಾರ್ದು. there should not be any type of pain in our body. there should not be any type of pain outside the world. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಆ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಸರ್ವಾಬಾಧ ಪ್ರಶಮನು, ಎಲ್ಲ ಬಾಧೆಗಳ ನಾಶವಾಗಲಿ. ತ್ರೈಲೋಕ್ಯದ ರಾಣಿಯಾದ ದೇವಿಯೇ, ಈ ರೀತಿಯಾದ ನಮ್ಮ ಕಾರ್ಯಗಳಿಗೆ ಹೇಗೆ ನೀನು ಇವ ಮಾಡಿದ ವೈರಿ ವಿನಾಶನ ಮಾಡಿದ್ಯೋ, ಹೇಗೆ ವೈರಿಗಳನ್ನು ನೀನು ಸಂಹಾರ ಮಾಡಿದೆ, ಆ ರೀತಿಯಾಗಿ ಹೊರಗಿನ ವೈರಿಯನ್ನು ನೀನು ಸಂಹಾರ ಮಾಡು, ನಮ್ಮೊಳಗಡೆ ಇರೋ ವೈರಿಯನ್ನು ಸಂಹಾರ ಮಾಡು. ನಮ್ಮೊಳಗಡೆ ಇರೋ ವೈರಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಷಡ್ವರ್ಗ 6 ವೈರಿಗಳು ನಮ್ಮಲ್ಲೇ ವಾಸ ಮಾಡಿ ಅವರನ್ನು ಕೂಡ ನಾಶ ಮಾಡಮ್ಮ. ದೇವಿ ವಾಚ. ದೇವಿ ಹೇಳ್ತಾ ಇದ್ದಾಳೆ, ಇವಾಗ ತುಂಬ ಸುಂದರವಾಗಿ ಕೇಳಿ. ವೈವಸ್ವತೆ ಅಂತರೇ ಪ್ರಾಪ್ತೆ ಅಷ್ಟಾವಿಂಶತಿತಮೇ ಯುಗೆ ಶುಂಭೋ ನಿಶುಂಭಶ್ಚೈವಾನ್ಯೌ ಉತ್ಪತ್ಸ್ಯೇತೆ ಮಹಾಸುರೌ. ಇವಾಗ ವೈವಸ್ವತ ಮಂತ್ರ, ವೈವಸ್ವತ ನಾವಿವೋ ಸಂಕಲ್ಪ, ವಾಟ್ ಎವರ್ ವಿ ಸಂಕಲ್ಪ ವಿ ಡೂ ಇಸ್ ಎ ವೈವಸ್ವತ ಮನ್ಮಂತ್ರ. ಸೊ ವೈವಸ್ವತೆ ಅಂತರೇ ಪ್ರಾಪ್ತೆ ಅಷ್ಟಾವಿಂಶತಿತಮೇ ಯುಗೆ. ಈ ಯುಗದಲ್ಲಿ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರು ಅವರು ಮತ್ತೆ ಉತ್ಪನ್ನರಾಗ್ತಾರೆ. ಆವಾಗ ಅಂದರೆ ದ್ವಾಪರ ಯುಗದಲ್ಲಿ. ಇದು ಕಲಿಯುಗ ನಡೀತಾ ಇದೆ. 28ನೇ ದ್ವಾಪರ ಯುಗದಲ್ಲಿ ನಡೀತಾ ಇದೆ. ಏನಾಯಿತು? ನಂದ ಗೋಪುರಗೃಹೇ ಜಾತ. ನಂದಗೋಪನ ಮನೆಯಲ್ಲಿ ಇನ್ ಗೋಕುಲ, ಇನ್ ದಿ ಹೌಸ್ ಆಫ್ ನಂದಗೋಪ ಯಶೋಧ ಗರ್ಭ ಸಂಭವ. ಅಲ್ಲಿ ಯಶೋಧೆಗೆ ನಾನು ಹುಟ್ಟುತ್ತೇನೆ. ಐ ವಿಲ್ ಬಿ ಬಾರ್ನ್ ಇನ್ ದ ವೂಂಬ್ ಆಫ್ ಯಶೋಧಾದೇವಿ. ತತಸ್ಥೌ ನಾಶಯಿಷ್ಯಾಮಿ ವಿಂಧ್ಯಾಚಲ ನಿವಾಸಿನಿ. ಆಗ ನಾನು ಆ ಶುಂಭ ನಿಶುಂಭ ಅಸುರರನ್ನು ನಾನು ಸಂಹಾರ ಮಾಡ್ತೇನೆ. ಐ ವಿಲ್ ಕಿಲ್ ಶುಂಭ ಅಂಡ್ ನಿಶುಂಭ ಒನ್ಸ್ ಅಗೇನ್, ಬಟ್ ದೇ ವಿಲ್ ಕಮ್ ವಿತ್ ಡಿಫ್ರೆಂಟ್ ನೇಮ್ಸ್. ಐ ವಿಲ್ ಕಮ್ ಅಸ್ ಮಾಯಾ. ಕಂಸ ಬಂದು 8ನೇ ಗರ್ಭವನ್ನು ನಾಶ ಮಾಡಬೇಕನ್ನೋ ಉದ್ದೇಶದಿಂದ ಅವನು ತಗೊಳ್ತಾನೆ ಕೈಯಲ್ಲಿ. 8ನೇ ಗರ್ಭ ನೋಡಿದ್ರೆ ಮೊದಲೇ ಬಂದಿರೋದಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ದೇವಿ ಮಾಯೆ ಬಂದ್ಬಿಟ್ಟಿರ್ತಾಳೆ. ಅಲ್ಲಿ 8ನೇ ಗರ್ಭದಲ್ಲಿ ಹೆಣ್ಣು ಮಗ ಹುಟ್ಟಿರ್ತಾರೆ. ಕಂಸ ಹೆಣ್ಣು ಮಗನ್ನು ತೊಗೊಂಡು ಇನ್ನೇನು ಗೋಡೆಗೆ ಬಡಿಬೇಕು ಅಂತ ತಗೊಳ್ತಾನೆ. ಆಗ ಮೇಲೆ ಹೋಗ್ಬಿಟ್ಟು, ಹೇ ಕಂಸ, ನಿನ್ನನ್ನು ನಾಶ ಮಾಡುವ ಕೃಷ್ಣ ಅಲ್ಲಿದ್ದಾನೆ, ಗೋಕುಲದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಮಾಯೆ ಆ ಮಾಯಾದೇವಿನೇ ವಿಂಧ್ಯಾಚಲ ನಿವಾಸಿನಿ. ಆಕೆಯೇ ವಿಂಧ್ಯವಾಸಿನಿಯಾಗಿ ನಮಗೆ ದರ್ಶನ ಕೊಡ್ತಾ ಇರೋದು. ನಾನು ಇರ್ತೀನಿ ಅಂತಬಿಟ್ಟು ದೇವಿ ಹೇಳಿದ್ದಾಳೆ. ಅತಿರೌದ್ರೇಣ ರೂಪೇಣ ಪೃಥ್ವೀತಲೆ ಅವತೀರ್ಯ ಹನಿಷ್ಯಾಮಿ ವೈಪ್ರಚಿತ್ತಾನ್ ಸುದಾನವಾನ್. ಮತ್ತೆ ತುಂಬ ರೌದ್ರ ರೂಪವಾಗಿ ನಾನು ಬಂದು ಈ ಲೋಕದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ. ಅಗೇನ್ ಐ ವಿಲ್ ಕಮ್ ಇನ್ ವೆರಿ ವೆರಿ
terrifying form, and I am going to completely free this world from all Rakshasas. Bhakshayantyascha tanugran Viprachittan Mahasuran Raktadanta Bhavishyanti Dadimi Kusumopama Tato Mam Devata Swarge Martyaloke cha Manava Stuvanto Vyaharishyanti Satatam Raktadantikam. Coincidentally, ಒಂದು ಅಕಸ್ಮಾತಾದ ವಿಷಯವನ್ನು ಹೇಳ್ತಾ ಇದ್ದೀನಿ. ಭಗವತ್ಪಾದಾದಿ ಶಂಕರಾಚಾರ್ಯ ಮನೆಯಲ್ಲಿ ಕಾಲಡಿ ಪಕ್ಕದಲ್ಲಿ ಅವ್ರ ಮನೆ ಇರೋದು ಅವರ ಕುಲದೇವಿ ರಕ್ತದಂತಿಕಾ ದೇವಿಯೇ ಅವರು ಉಪಾಸನೆ ಮಾಡಿದ ಅವ್ರ ಮನೆಯಲ್ಲಿ ಇದೆ. ಆ ದೇವಿ ಬಂದು ಅಸುರನ್ನು ಸಂಹಾರ ಮಾಡಿದಾಗ ಅವಾಗ ಸುಂದರವಾದ ಹಲ್ಲುಗಳು, ದೇವಿಯ ಹಲ್ಲುಗಳು ದಾಳಿಂಬ್ರೆಯ ಕಾಳುಗಳಿದ್ದಾಗಿರ್ತಾವಂತೆ. ಆವಾಗ ದೇವಿಗೆ ಸ್ವರ್ಗದಲ್ಲಿಯೂ ಈ ಲೋಕದಲ್ಲೂ ರಕ್ತದಂತಿಕಾ ಎಂಬ ಹೆಸರನ್ನು ಕೊಡ್ತಾರಂತೆ ದೇವಿಗೆ. ಸೊ ಆ ರಕ್ತದಂತಿಕೆ ಎಂಬುದು ಎಷ್ಟೋ ಜನಗಳಿಗೆ ಕುಲದೇವಿಯಾಗಿದ್ದಾಳೆ. ಭೂಯಶ್ಚ ಶತವಾರ್ಷಿಕ್ಯಾಂ ಅನಾವೃಷ್ಟ್ಯಾಮನಂಭಸಿ ಮುನಿಭಿಸ್ತುನ್ಸುತಾ ಭೂಮೌ ಸಂಭವಿಷ್ಯಾಮ್ಯ ಅಯೋನಿಜ. ಭೂಯಶ್ಚ ಶತವಾರ್ಷಿಕ್ಯಾಂ, ಮತ್ತು ಕೆಲವು 100 ವರ್ಷ ಆದ ನಂತರ ಇಲ್ಲಿ ಕ್ಷಾಮ ಬರುತ್ತೆ. ಕ್ಷಾಮ ಅಂತ ಹೇಳಿದ್ರೆ ಮಳೆ ನಿಂತೋಗ್ಬಿಡುತ್ತೆ, ಬರಗಾಲ ಬರುತ್ತೆ. ಆ ಬರಗಾಲ ಬಂದ ಮುನಿಗಳೆಲ್ಲರೂ ನನ್ನನ್ನು ಸ್ತುತಿ ಮಾಡ್ತಾರೆ. ಆವಾಗ ನಾನು ಮತ್ತೆ ಎಲ್ಲಿಯೂ ಕೂಡ ಯಾವ ಗರ್ಭದಲ್ಲಿಯೂ ಹುಟ್ಟದೆ ಹಾಗೇ ನಾನು ಪ್ರಕಟವಾಗ್ತೇನೆ. ಯಾರ ತಾಯಿಯ ಗರ್ಭದಲ್ಲಿ ಹುಟ್ಟಲ್ಲ ನಾನು, ಹಾಗೆ ಪ್ರಕಟವಾಗ್ತೇನೆ, ಅಯೋನಿಜಿಯಾಗಿ ಹುಟ್ಟುತ್ತೇನೆ ನಾನು. ತತಶ್ಚತೇನ ನೇತ್ರಾಣ ನಿರೀಕ್ಷಿಷ್ಯಾಮಿ ಯನ್ಮುನೀನ್ ಕೀರ್ತಯಿಷ್ಯಂತಿ ಮನುಜಾ ಶತಾಕ್ಷೀಮಿತಿ ಮಾಂ ತದ. ಅವಾಗ ಕೆಲವರಿಗೆ ದರ್ಶನ ಕೊಡ್ತೇನೆ ನಾನು, 100 ಕಣ್ಣುಗಳಿರೋ ಹಾಗೆ ನಾನು ದರ್ಶನ ಕೊಡ್ತೇನೆ. ಐ ವಿಲ್ ಗಿವ್ ದರ್ಶನ್ ಟು ಮೆನಿ ಪೀಪಲ್ ಇನ್ ದ ಫಾರ್ಮ್ ಆಫ್ ಹ್ಯಾವಿಂಗ್ 100 ಐಸ್. ದೆನ್ ದೇ ವಿಲ್ ಕಾಲ್ ಮಿ ಆಸ್ ಶತಾಕ್ಷಿ. Then people will call me as Shatakshi Devi. Tato aham akhilam lokam atmadeha samudbhavai bharishyami sura shakair avrishtai pranadharakai. ಅದಾದನಂತರ ಏನು ಮಾಡ್ತಾರೆ, ಪೂರ್ತಿ ಈ ಜಗತ್ತನ್ನು ನಾನು ಆ ಬರಗಾಲವನ್ನು ದೂರ ಮಾಡಿ ಮಳೆಯಿಂದ ತುಂಬಿ ಒಳ್ಳೆ ಮಳೆಯನ್ನು ಕೊಟ್ಟು ಒಳ್ಳೆ ಸಸ್ಯವನ್ನು ಕೊಡ್ತೇನೆ. ಆಗ ಶಾಕಂಭಿರೀತಿ ವಿಖ್ಯಾತಿಂ ತದಾ ಯಾಸ್ಯಾಮ್ಯಹಂ ಭುವಿ ತತ್ರೈವ ಚ ವದಿಷ್ಯಾಮಿ ದುರ್ಗಮಾಖ್ಯಂ ಮಹಾಸುರಂ. ಆವಾಗ ನನಗೆ ಶಾಕಂಬರಿ ಎಂಬ ಹೆಸರನ್ನು ಕೊಡ್ತಾರೆ. ಇವತ್ತು ಕೂಡ ನಮಗೆ ಸಂಕ್ರಾಂತಿ ಆದ ದಿವಸ ನಂತರ ರಾಜರಾಜೇಶ್ವರಿ ದೇವಸ್ಥಾನ ಶಾಕಂಬರಿ ಅಲಂಕಾರ ಮಾಡ್ತೇವೆ. ಪೂರ್ತಿ ಎಲ್ಲವೂ ಕೂಡ ತರಕಾರಿಯಿಂದ ತುಂಬಿರುತ್ತೆ. ಆವಾಗ ನನಗೆ ಶಾಕಂಬರಿ ಎಂಬ ಹೆಸರನ್ನು ಕೊಡ್ತಾರೆ. ಯಾವಾಗ ತುಂಬ ತರಕಾರಿ ಬರುತ್ತೋ, ತುಂಬ ಬೆಳೆ ಬರುತ್ತೋ, ಅವಾಗ ನನಗೆ ಶಾಕಂಬರಿ ಎಂಬ ಹೆಸರು ಕೊಡ್ತಾರೆ. ಆವಾಗ ನಾನು ಒಬ್ಬ ಹಸುರನ್ನು ಸಂಹಾರ ಮಾಡ್ತೇನೆ. ಆ ಹಸುರನ ಹೆಸರು ದುರ್ಗಾ. ಹಸುರನ ಹೆಸರು ಯಾರು? ದುರ್ಗಾ. ಆಗ ಅವನನ್ನು ಕೊಂದಿದ್ದಕ್ಕೆ ದೇವಿಗೆ ದುರ್ಗಾ ಎಂಬ ಹೆಸರು ಬಂದಿರೋದು. ದುರ್ಗಾ ದೇವೀತಿ ವಿಖ್ಯಾತಂ ತನ್ಮೇ ನಾಮ ಭವಿಷ್ಯತಿ. ಪುನಶ್ಚಾಹಂ ಯದಾ ಭೀಮಂ ರೂಪಂ ಕೃತ್ವಾ ಹಿಮಾಚಲೆ ರಕ್ಷಾಂಸಿ ಭಕ್ಷಯಿಷ್ಯಾಮಿ ಮುನೀನಾಂ ತ್ರಾಣಕಾರಣಾತ್ ತದಾ ಮಾಂ ಮುನಯಃ ಸರ್ವೇ ಸ್ತೋಷ್ಯಂತ್ಯಾನಮ್ರಮೂರ್ತಯಃ. ಭೀಮಾ ದೇವೀತಿ ವಿಖ್ಯಾತಂ ತನ್ಮೇ ನಾಮ ಭವಿಷ್ಯತಿ. ಯದಾರುಣಾಖ್ಯಸ್ತ್ರೈಲೋಕೆ ಮಹಾಬಾಧಾಂ ಕರಿಷ್ಯತಿ ತದಾಹಂ ಭ್ರಾಮರಂ ರೂಪಂ ಕೃತ್ವಾ ಸಂಖ್ಯೇಯಂ ಷಟ್ಪದಂ ತ್ರೈಲೋಕ್ಯಸ್ಯ ಹಿತಾರ್ಥಾಯ ವದಿಷ್ಯಾಮಿ ಮಹಾಸುರಂ. ಇವಾಗ ದುರ್ಗಾದೇವಿಯಾಗಿ ಬಂದಾಯಿತು. ಅದೇ ರೀತಿಯಾಗಿ ರಾಕ್ಷಸರನ್ನು ತುಂಬ ಭಕ್ಷಣ ಮಾಡುತ್ತಾ ನಾನು ಈ ಲೋಕವನ್ನು ಕಾಪಾಡ್ತೇನೆ. ಅವಾಗ ತುಂಬ ದೊಡ್ಡ ಆಕಾರದಲ್ಲಿ ಬರ್ತೇನೆ. ಐ ವಿಲ್ ಕಮ್ ಇನ್ ಅ ವೆರಿ ಹ್ಯೂಜ್ ಫಾರ್ಮ್ ಆ್ಯಂಡ್ ದೆನ್ ಐ ವಿಲ್ ಸ್ವಾಲೋ ಆಲ್ ದ ರಾಕ್ಷಸಸ್. ದೆನ್ ಪೀಪಲ್ ವಿಲ್ ಕಾಲ್ ಮಿ ಭೀಮಾದೇವಿ. ದೇರ್ ಇಸ್ ಒನ್ ಭೀಮಾದೇವಿ ಆಲ್ಸೋ ಇನ್ ಭಾರತ. ಎಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಭೀಮಾದೇವಿ ಇದೆ, ಭೀಮಾದೇವಿ. ಅದೇ ರೀತಿಯಾಗಿ ಒಂದು ಭ್ರಾಮರ ರೂಪದಲ್ಲಿ, ಭ್ರಾಮರ ಅಂತ ಹೇಳಿದ್ರೆ ಒಂದು ದುಂಬಿ ರೂಪದಲ್ಲಿ ಬಂದು ರಾಕ್ಷಸನ್ನು ಕೂಡ ನಾನು ಸಂಹಾರ ಮಾಡ್ತೇನೆ. ಆಗ ನನಗೆ ಭ್ರಾಮರೀ ದೇವಿ ಎಂಬ ಹೆಸರು ಬರುತ್ತೆ. ಭ್ರಾಮರೀತಿ ಚ ಮಾಂ ಲೋಕಾಸ್ ತದಾ ಸ್ತೋಷ್ಯಂತಿ ಸರ್ವತಃ. ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥಾ ಭವಿಷ್ಯತಿ ತದಾ ತದಾ ಅವತೀರ್ಯಾಂ ಕರಿಷ್ಯಾಂ ಹರಿಸಂಶಯಂ. ಜಯ ಜಯ ಮಾರ್ಕಂಡೇಯ ಪುರಾಣೆ ಸಾವರ್ಣಿಕೆ ಮನ್ವಂತರೆ ದೇವಿ ಮಹಾತ್ಮೆ ದೇವಿಯಾ ಸ್ತುತಿರ್ನಾಮ ಏಕಾದಶಃ. ದೇವಿಯನ್ನು ಸ್ತುತಿ ಮಾಡಿದ 11ನೇ ಅಧ್ಯಾಯ ಇಲ್ಲಿ ಪೂರ್ತಿ ಆಗುತ್ತೆ. ಜಗನ್ಮಾತೆ ರಾಜರಾಜೇಶ್ವರಿಗೆ ಎಲ್ಲರೂ ನಾವು ನಮ್ಮ ಮನಸ್ಸನ್ನು ಕೊಟ್ಟು ನಮಸ್ಕಾರ ಮಾಡೋಣ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್.